ಇವತ್ತು ನಾವು ಕಲಿತುಕೊಳ್ಳುವಂಥದ್ದು ಪಾಠ ನಂಬಿಕೆ ಎಂದರೇನು, ಅದನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು ಎನ್ನುವಂಥ ಬೈಬಲಲ್ಲಿರುವಂಥ ಅತಿ ಅಮೂಲ್ಯವಾದಂಥ ಎಲ್ಲ ಕ್ರೈಸ್ತರಿಗೂ ಕೂಡ ಅಗತ್ಯವಿರುವಂಥ ವಿಷಯವನ್ನು ಕಲಿತುಕೊಳ್ಳೋಣ. ಮತ್ತೆ ಹೇಳ್ತಾ ಇದ್ದೀನಿ ಪಾಠದ ಹೆಸರನ್ನು. ನಂಬಿಕೆ ಎಂದರೇನು, ಅದನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು. ಗಮನಿಸಿ, ನಾವು ವಿಶ್ವಾಸಿಗಳು ಇಲ್ಲ ನಂಬಿಗಸ್ತರು ಎಂಬುದಾಗಿ ಸರ್ವಸಾಧಾರಣವಾಗಿ ಕ್ರೈಸ್ತರ ಮಧ್ಯದಲ್ಲಿ ಈ ಮಾತುಗಳನ್ನು ಕೇಳ್ತಾ ಇರ್ತೀವಿ. ನಾವು ದೇವರನ್ನು ನಂಬಿದ್ದೀವಿ, ನಾವು ವಿಶ್ವಾಸಿಗಳು ಎಂಬುದಾಗಿ. ಈ ಒಂದು ಪ್ರಪಂಚದಲ್ಲಿರುವಂಥ 800 ಕೋಟಿ ಮನುಷ್ಯರು ಕೂಡ ಯಾವುದೋ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಯಾವುದೋ ಒಂದು ವಿಶ್ವಾಸದಲ್ಲಿ ಇರ್ತಾರೆ. ಕೆಲವರು ದೇವರಿಲ್ಲ ಎನ್ನುವಂಥ ವಿಶ್ವಾಸದಲ್ಲಿ, ದೇವರು ಇದ್ದಾನೆ ಎನ್ನುವಂಥ ವಿಶ್ವಾಸದಲ್ಲಿ, ಇನ್ನು ಕೆಲವರು ಹಲವಾರು ವಿಧವಾದಂಥ, ಕೆಲವರು ಯೇಸು ಕ್ರಿಸ್ತನು ಒಬ್ಬನೇ ದೇವರು ಎಂಬುದಾಗಿ, ಕೆಲವರು ಇಲ್ಲ ತಂದೆಯಾದಂಥ ಯೆಹೋವನು ಮಾತ್ರವೇ ದೇವರು ಎಂಬುದಾಗಿ, ಇನ್ನು ಕೆಲವರು ಪವಿತ್ರಾತ್ಮನಿಲ್ಲ ಎಂಬುದಾಗಿ, ಇನ್ನು ಕೆಲವರು ಹಲವಾರು ರೀತಿಯಲ್ಲಿ ಈ ಒಂದು ಕ್ರೈಸ್ತರ ಮಧ್ಯದಲ್ಲೂ ಕೂಡ ನಂಬಿಕೆಗಳು ಕಾಣುತ್ತೆ. ಹಲವಾರು ರೀತಿಯಲ್ಲಿ ನಂಬಿಕೆಗಳು ಅಂದರೆ ಒಂದು ರೀತಿಯಾದಂಥ ನಂಬಿಕೆಗಳಲ್ಲ, ಹಲವಾರು ರೀತಿಯಲ್ಲಿ ನಂಬಿಕೆಗಳು ಕಾಣ್ತಾ ಇರ್ತದೆ. ಯಾವತ್ತಿಗಾದರೂ ಮನುಷ್ಯನು ನಂಬಿಕೆ ಅಂದರೆ ಏನು ಎಂಬುದಾಗಿ ಮನುಷ್ಯನ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲ. ನಾವು ವಿಶ್ವಾಸಿಗಳು, ನಾವು ನಂಬಿಗಸ್ತರು ಎಂಬುದಾಗಿ ಮಾತ್ರವೇ ಹೇಳ್ತಾ ಇರ್ತಾರೆ. ಆದರೆ ನಂಬಿಗಸ್ತಿಕೆ ಅಂದರೆ ಏನು, ನಮ್ಮ ನಂಬಿಕೆ ಯಾವ ರೀತಿಯಾಗಿದೆ ಎಂಬುದಾಗಿ ಯಾವತ್ತಾದರೂ ಯಾವ ಮನುಷ್ಯನಾದರೂ ಕೂಡ ಪರೀಕ್ಷೆ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆ ಮಾಡ್ಕೊಂಡಿಲ್ಲ. ಇವತ್ತು ಮನುಷ್ಯರನ್ನು ನಂಬಿಕೆ ಅಂದರೆ ಏನು ಅಂದರೆ ದೇವರನ್ನ ನಂಬುವಂಥದ್ದೇ ನಂಬಿಕೆ, ಇಲ್ಲ ವಿಶ್ವಾಸಿಸುವಂಥದ್ದೇ ಇದೇ ನಂಬಿಕೆ, ಇದೇ ವಿಶ್ವಾಸ ಎಂಬುದಾಗಿ ಹೇಳ್ತಾರೆ. ಯಾವ ರೀತಿಯಾದಂಥ ನಂಬಿಕೆಯಲ್ಲಿ ಇದ್ದಾರೆ ಎಂಬುದಾಗಿ ಇವರನ್ನ ಪರಿಶೀಲನೆ ಮಾಡಿ ನೋಡುವಂಥದ್ದಾದರೆ, ಭೌತಿಕವಾದಂಥ ಕಾರ್ಯಗಳ ಮೇಲೆ ಇವರು ಮನಸ್ಸಿಟ್ಟು ಅದರ ವಿಷಯದಲ್ಲಿ ದೇವರನ್ನ ನಂಬುವಂಥದ್ದು. ಅಂದರೆ ಯಾವ ರೀತಿಯಾಗಿ ಅಂತಂದರೆ, ಉದ್ಯೋಗ ಬರುತ್ತೆ ಎಂಬುದಾಗಿ ದೇವರನ್ನ ನಂಬುವಂಥದ್ದು, ಮಕ್ಕಳಾಗುತ್ತೆ ಅಂತೇಳಿ ದೇವರನ್ನ ನಂಬುವಂಥದ್ದು, ಈ ಪ್ರಪಂಚದಲ್ಲಿ ಭೌತಿಕವಾಗಿ ಈ ಶರೀರ ಸುಖದಿಂದ ಇರಬೇಕು ಎನ್ನುವಂಥ ವಿಷಯಕ್ಕೋಸ್ಕರ ರೋಗ ಹೋಗುತ್ತೆ ಎನ್ನುವಂಥ ವಿಷಯದಲ್ಲಿ ದೇವರನ್ನ ನಂಬುವಂಥದ್ದು, ಮನೆ ಕಟ್ಟಿಕೊಳ್ತೀವಿ ಎನ್ನುವಂಥ ದೇವರನ್ನ ಕಟ್ಟಿಕೊಳ್ತೀವಿ ದೇವರನ್ನ ನಂಬಿದ್ರೆ ಎನ್ನುವಂಥ ರೀತಿಯಲ್ಲಿ ದೇವರನ್ನ ನಂಬುವಂಥದ್ದು. ಈ ರೀತಿಯಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಇವತ್ತು ಕ್ರೈಸ್ತರೆಲ್ಲರೂ ಕೂಡ. ಸರಿಯಾದಂಥ ರೀತಿಯಲ್ಲಿ ಯಾರ ನಂಬಿಕೆಗಳು ಕೂಡ ಸರಿಯಾದಂಥ ರೀತಿಯಲ್ಲಿ ಇಲ್ಲ. ಉದ್ಯೋಗಗಳು ಬರುತ್ತೆ, ರೋಗಗಳು ಹೋಗುತ್ತೆ, ಭೌತಿಕವಾಗಿ ಶಾರೀರಿಕವಾಗಿ ಇವ್ರಿಗೆ ಏನೋ ಒಂದು ಕಾರ್ಯಗಳು ನಡೆಯುತ್ತೆ ಎನ್ನುವಂಥ ಉದ್ದೇಶಕ್ಕೋಸ್ಕರವೇ ಇವರು ದೇವರನ್ನು ನಂಬಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇಂಥ ಒಂದು ನಂಬಿಕೆಗಳಲ್ಲಾದರೂ ಏನಾದರೂ ಕ್ರೈಸ್ತತ್ವ ಎನ್ನುವಂಥದ್ದು, ಕ್ರೈಸ್ತರು ಎನ್ನುವಂಥವರು ಹೊಂದಾಣಿಕೆಯಾಗಿ ಏಕತ್ವವಾಗಿ ಜೀವಿಸ್ತಾ ಇದ್ದಾರೆ ಅಂತ ಅಂದರೆ ಇಲ್ಲ. ಎಲ್ಲ ಮನುಷ್ಯರು ಭೌತಿಕವಾಗಿ ಭೌತಿಕ ಕಾರ್ಯಗಳಿಗೋಸ್ಕರವೇ ದೇವರನ್ನ ನಂಬಿಕೊಳ್ಳುವಂಥದ್ದಾದ್ರೂ ಇಂಥ ಒಂದು ನಂಬಿಕೆಗಳಲ್ಲೂ ಕೂಡ ಏಕರೀತಿಯಾಗಿಲ್ಲ. ಕೆಲವರು RCM ಎಂಬುದಾಗಿ, ಕೆಲವರು ಕ್ಯಾಥೋಲಿಕ್ ಎಂಬುದಾಗಿ, ಕೆಲವರು ಲೂಥರನ್ ಎಂಬುದಾಗಿ, ಅಂದರೆ ಪ್ರಪಂಚದಾದ್ಯಂತ ಸುಮಾರು 3,000 ಶಾಖೆಗಳಾಗಿ ಕ್ರೈಸ್ತತ್ವ ಎನ್ನುವಂಥದ್ದು ಹೊಡೆದೋಗಿ 3,000 ಶಾಖೆಗಳನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಇವರೆಲ್ಲರದು ಕೂಡ 3,000 ಶಾಖೆಗಳದ್ದು ಕೂಡ ಒಂದೊಂದು ರೀತಿಯಾದಂಥ ನಂಬಿಕೆ. ಅಂದರೆ ಹೌದು, ಒಂದೊಂದು ರೀತಿಯಾದಂಥ ನಂಬಿಕೆಗಳನ್ನು ಇಟ್ಕೊಂಡು ಅವರವರು ಗ್ರೂಪ್ಗಳನ್ನು ಮಾಡಿಕೊಳ್ಳುವಂಥದ್ದು. ಕೆಲವರು ಒಂದು ರೀತಿಯಾದಂಥ ನಂಬಿಕೆಯನ್ನು ಇಟ್ಟುಕೊಂಡು ಅವರಿಗೆ ಬೇಕಾದಂಥ ಹೆಸರನ್ನ ಇಟ್ಕೊಂಡು ಒಂದು ಗ್ರೂಪು, ಇನ್ನೊಬ್ಬರು ಇನ್ನೊಂದು ವಿಷಯದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಇನ್ನೊಂದು ಹೆಸರನ್ನ ಇಟ್ಕೊಂಡು ಅವರೊಂದು ಗ್ರೂಪು. ಈ ರೀತಿಯಾಗಿ ಮನುಷ್ಯರೆಲ್ಲರೂ ಕೂಡ ಒಂದೊಂದು ಗ್ರೂಪ್ಗಳನ್ನು ಮಾಡಿಕೊಂಡು ಹಲವಾರು ಪಂಗಡಗಳನ್ನು ಮಾಡಿಕೊಂಡು 3,000 ಭಾಗಗಳಾಗಿ ಕ್ರೈಸ್ತತ್ವ ಎನ್ನುವಂಥದ್ದು ಹೊಡೆದೋಗಿದೆ. ಈಗ ಈ ಪ್ರಪಂಚದ ವಾಸ್ತವವಾದಂಥ ಪರಿಸ್ಥಿತಿಯನ್ನು ಬೈಬಲ್ ಬಳಿಗೆ ತಂದು, ದೇವರ ಬಳಿಗೆ ತಂದು, ದೇವರೇ ಈ ಪ್ರಪಂಚದಾದ್ಯಂತ ಇಷ್ಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರಲ್ಲ ಇವರೆಲ್ಲರೂ ಕೂಡ, ಇದನ್ನು ನೀನು ಒಪ್ತೀಯಾ ಎಂಬುದಾಗಿ ಒಂದು ವೇಳೆ ಬೈಬಲ್ ಬಳಿಗೆ ನಾವು ತರುವಂಥದ್ದಾದರೆ, ಬೈಬಲಲ್ಲಿ ಈ ಒಂದು ನಂಬಿಕೆಗಳ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಒಂದ್ಸರಿ ಎಫೆಸದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿ. ಎಫೆಸದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 5ನೇ ವಚನವನ್ನು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಜ್ಞಾನಾದೀಕ್ಷೆ ಒಂದೇ. ಭರವಸವು ಒಂದೇ. ಗಮನಿಸಿ, ಇಲ್ಲಿ ಎಫೆಸ ಪುಸ್ತಕದ ತೆಲುಗು ಬೈಬಲಲ್ಲಿ ಸ್ಪಷ್ಟವಾಗಿ ಏನು ಕಾಣುತ್ತೆ ಅಂದರೆ, ప్రభు ఒక్కడే, విశ్వాసం ఒక్కటే, ನಂಬಿಕೆಯು ಒಂದೇ.
ನಂಬಿಕೆಯು ಒಂದೇ ಎಂಬುದಾಗಿ ಬೈಬಲಲ್ಲಿರುವಂಥ ಮಾತು ಕಾಣುತ್ತೆ. ಅಂದರೆ ನಂಬಿಕೆ ಒಂದೇ ಅಂತಂದರೆ ಈ 3,000 ಶಾಖೆಗಳಾಗಿ ಒಡೆದೋಗಿರುವಂಥ ಈ ನಂಬಿಕೆಗಳು ಏನು ಎಂಬುದಾಗಿ ನೋಡುವಂಥದ್ದಾದರೆ, ಬೈಬಲ್ ಬಳಿಗೆ ತಂದಾಗ ಬೈಬಲ್ ಇವು ಯಾವನ್ನು ಕೂಡ ಒಪ್ಪುತ್ತಾ ಇಲ್ಲ ಎನ್ನುವಂಥದ್ದು ಖಚಿತವಾಗಿ ಗೊತ್ತಾಗ್ತದೆ. ಅಂದರೆ ದೇವರು ಇವು ಯಾವುಗಳನ್ನು ಕೂಡ ಒಪ್ಪುತ್ತಾ ಇಲ್ಲ, ದೇವರೇನೋ ಒಂದೇ ನಂಬಿಕೆ ಎಂಬುದಾಗಿ ದೇವರು ಹೇಳಿದ್ದಾನೆ. 3,000 ನಂಬಿಕೆಗಳನ್ನಾಗಿ ಇವರು ಮಾಡ್ಕೊಂಡಿದ್ದಾರೆ. ಗಮನಿಸಿ, ಇಂಥ ಒಂದು ಕ್ರೈಸ್ತತ್ವವನ್ನು, ಇಂಥ ಶ್ರೇಷ್ಠವಾದಂಥ ಒಂದು ಮಾರ್ಗವನ್ನು ಕ್ರೈಸ್ತರಾದಂಥವರೇ ನಾಯಿ ಹರಿದಾಕಿದಂಥ ಎಲೆಯ ರೀತಿಯಲ್ಲಿ ಮಾಡಾಕಿದ್ದಾರೆ. ಗಮನಿಸಿ, ಹಾಳು ಮಾಡಾಕಿದ್ದಾರೆ. ಕ್ರೈಸ್ತತ್ವವನ್ನು ಹಾಳು ಮಾಡಾಕಿ ದೇವರ ಹೆಸರಿಗೆ ಮಸಿ ಬಳಿದಿದ್ದಾರೆ. ಇವತ್ತು ಕ್ರೈಸ್ತರಾದಂಥವರು, ಇವತ್ತು ಎಲ್ಲರೂ ವಿಶ್ವಾಸಿಗಳು. ನೀನು ಯಾರು? ನಾನು ವಿಶ್ವಾಸಿ. ನೀನು ಯಾರು? ನಾನು ವಿಶ್ವಾಸಿ. ನಾನು ಇವರ ವಿಶ್ವಾಸ ಯಾವ ರೀತಿಯಾಗಿ ಇದೆಯೋ ಎಂಬುದಾಗಿ ಮನುಷ್ಯನ ಅರ್ಥ ಮಾಡಿಕೊಂಡಿಲ್ಲ. ಇವರು ವಿಶ್ವಾಸ ಅಂದರೆ ಏನು ಎನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ. ಯಾವತ್ತಾದರೂ ಪರೀಕ್ಷೆ ಮಾಡ್ಕೊಂಡಿದ್ದಾರೆ? ಒಂದು ಸಾರಿ ಬೈಬಲ್ ಬೆಳಗ್ಗೆ ಬಂದು ನಂಬಿಕೆ ಅಂದರೆ ಏನು, ಇಲ್ಲ ವಿಶ್ವಾಸ ಅಂದರೆ ಏನು ಎಂಬುದಾಗಿ ಬೈಬಲ್ನ ಕೇಳುವಂಥದ್ದಾದರೆ, ಇಲ್ಲ ದೇವ್ರನ್ನ ಕೇಳುವಂಥದ್ದಾದರೆ ದೇವ್ರು ಕೊಡುವಂಥ ಉತ್ತರವನ್ನು ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 1ನೇ ವಚನವನ್ನು, ಇಬ್ರಿಯರಿಗೆ 11:1. ನಂಬಿಕೆ ಅಂದ್ರೆ ಏನು ಅಂದರೆ, ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು. ನಿರೀಕ್ಷಿಸುವಂಥವುಗಳು ಏನು? ನಾವೇನನ್ನು ನಿರೀಕ್ಷಿಸ್ತಾ ಇದ್ದೀವಿ? ಈಗ ಕ್ರೈಸ್ತರೆಲ್ಲರೂ ಹೊಂದ್ಕೊಂಡಂಥ ರೀತಿಯಲ್ಲಿ ಇವರು ಭೌತಿಕವಾದಂಥ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದಾರಲ್ಲ, ಇದು ಬರುತ್ತೆ, ಅದು ಬರುತ್ತೆ, ಅದಾಗುತ್ತೆ, ಇದಾಗುತ್ತೆ ಎಂಬುದಾಗಿ ಇದನ್ನು ನೋಡುವಂಥದ್ದಾದರೆ ಖಚಿತವಾಗಿ ದೇವರು ಇದನ್ನು ಹೇಳಿದಾನ. ಇದಕ್ಕೋಸ್ಕರ ನೀವು ನಂಬಿಕೊಳ್ಳ್ರಿ, ಇದಕ್ಕೋಸ್ಕರ ನೀವು ನಿರೀಕ್ಷಿಸ್ರಿ ಎಂಬುದಾಗಿ ದೇವರು ಹೇಳಿದಾನ. ಒಂದ್ಸರಿ 1 ಕೊರಿಂಥಿ 15:19 ಗಮನಿಸಿ. ಈ ಜೀವಮಾನ ಕಾಲದ ಪೂರ್ತಿಗೆ, ಅಂದರೆ ಮನುಷ್ಯನೇ ನೀನು ಹುಟ್ಟಂದಿನಿಂದ ಸಾಯುವಂತ ಕಾಲದವರೆಗೆ ಇರುವಂತ ಈ ಮಧ್ಯಕಾಲದ ಈ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು, ಉದ್ಯೋಗಗಳು ಬರುತ್ತೆ ಎಂಬುದಾಗಿ ನಿರೀಕ್ಷೆ ಇಟ್ಟುಕೊಂಡ್ರೆ, ಮಕ್ಕಳಾಗುತ್ತೆ ಎಂಬುದಾಗಿ ನಿರೀಕ್ಷೆ ಇಟ್ಟುಕೊಂಡ್ರೆ, ಹಣ ಅಂತಸ್ತು ಬರುತ್ತೆ ಎಂಬುದಾಗಿ ನಿರೀಕ್ಷೆ ಇಟ್ಟುಕೊಂಡ್ರೆ, ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ನಾವು ನೆಮ್ಮದಿಯಾಗಿರೋದಕ್ಕೋಸ್ಕರವೇ ನಂಬಿಕೊಳ್ಳುವಂಥದ್ದಾದರೆ, ಅದಕ್ಕೋಸ್ಕರವೇ ನಿರೀಕ್ಷಿಸುವಂಥದ್ದಾದರೆ, ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ, ಗಮನಿಸಿ, ಈ ಲೋಕದಲ್ಲಿ ಎಂತೆಂಥ ಮನುಷ್ಯರಿದ್ದಾರೆ. ದಿಕ್ಕು ದೆಸೆ ಇಲ್ಲದೆ ತಿರುಗ್ತಾ ಇರುವಂಥ ಮನುಷ್ಯರಿದ್ದಾರೆ. ದೇವರನ್ನೇ ಮರೆತು ಬದುಕ್ತಾ ಇರುವಂಥ ಮನುಷ್ಯರಿದ್ದಾರೆ. ನರಕಕ್ಕೆ ಪ್ರಾಪ್ತರಾಗಿರುವಂಥ ಮನುಷ್ಯರಿದ್ದಾರೆ. ಇಂಥ ಒಂದು ಮನುಷ್ಯರಲ್ಲಿ ಮತ್ತೆ ಹೋದೆ ಕೊನೆ ಮಾತನ್ನ, ಕೊನೆ ಮಾತು ಇನ್ನೊಂದ್ಸತಿ ಅದು ಲಾಲ್ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ, ಗಮನಿಸಿ, ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಅಂದರೆ ಈ ಮಾತನಾಡಿರುವಂಥ ನೇರವಾದಂಥ ಅರ್ಥ ಏನು ಅಂದ್ರೆ, ನೀನು ಭೌತಿಕವಾಗಿ ಏನೋಕ್ಕೋಸ್ಕರವೋ ಯೇಸು ಕ್ರಿಸ್ತನ ನಂಬ್ಕೊಳ್ತೀಯ ಅಂದರೆ ನೀನು ನಿರ್ಭಾಗ್ಯನು. ಯಾಕೆಂದ್ರೆ ಅದು ಸಿಗಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನೀನು ಯೇಸು ಕ್ರಿಸ್ತನ ಇದಕ್ಕೋಸ್ಕರ ನಂಬ್ಕೊಂತೀಯಾ, ಅದು ಪ್ರಾಪ್ತವಾಗಲ್ಲ ಅಂತ. ನೀನು ಭೌತಿಕವಾಗಿ ಏನೂ ಸಿಗಲ್ಲ. ನಿನಗೆ ಏನು ಸಿಗುತ್ತೆ? ಮತ್ತೆ ಆತ್ಮಿಕವಾದಂಥ ವರಗಳು ಸಿಗುತ್ತೆ. ಎಫೆಸ 1:4ನೇ ವಚನದ ಪ್ರಕಾರವಾಗಿ ಗಮನಿಸಿ. ಯಾಕೆ ಅಂತಂದರೆ ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಹಣ ಅಂತಸ್ತನ್ನು ಇಟ್ಕೊಂಡು ಬದುಕಿಲ್ಲ. ಅಪೊಸ್ತಲರು ಯಾರು ಕೂಡ ಬದುಕಿಲ್ಲ. ಅವರ ಜೀವಿತವೇ ಸಾಕ್ಷಿ ಆಗಿರುವಂಥ ಕಾರಣ ನಾವು ನಿರೀಕ್ಷಿಸಬೇಕಾಗಿರುವಂಥದ್ದು ಏನು? ಮತ್ತೆ ಇಬ್ರಿಯರಿಗೆ ಬರೆದ ಪುಸ್ತಕ 11:1 ಬನ್ನಿ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ, ನಾವು ನಿರೀಕ್ಷಿಸುವಂಥದ್ದು ಈ ಭೌತಿಕವಾಗಿ, ಈ ವಾಸ್ತವವಾಗಿ ಕ್ರೈಸ್ತರೆಲ್ಲ ನಿರೀಕ್ಷಿಸ್ತಾ ಇದ್ದಾರಲ್ಲ, ಅದು ಸುಳ್ಳು. ಮತ್ತು ಯಾವುದಕ್ಕೋಸ್ಕರ ನಾವು ನಿರೀಕ್ಷಿಸ್ತಾ ಇದ್ದೀವಿ? ಪರಲೋಕಕ್ಕೋಸ್ಕರ. ಯೇಸು ಕ್ರಿಸ್ತನು ಹೇಳಿರುವಂಥದ್ದು, ನಿಮಗೆ ಕಾರು ಬಾಗಿಲೆ ಕೊಡ್ತೀನಿ ಅಂತ ಹೇಳಿಲ್ಲ ಆತನು. ಈ ಲೋಕದಲ್ಲಿ ಯಾರು ಕೂಡ ಕೊಡೋಕ್ಕಾಗದೇ ಇರುವಂಥ ಶಾಶ್ವತವಾದಂಥ ಪರಲೋಕವನ್ನು ಕೊಡ್ತೀನಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವಂಥದ್ದು. ಆ ಒಂದು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಪರಲೋಕ ಕೊಡ್ತಾನೆ ಎನ್ನುವಂಥ ವಿಷಯದಲ್ಲಿ ಭರವಸೆದಿಂದ, ನಂಬಿಕೆಯಿಂದ ಇರುವಂಥದ್ದು. ಭರವಸೆದಿಂದ ಇರುವಂಥದ್ದು. ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಕಣ್ಣಿಗೆ ಕಾಣದೇ ಇರುವಂಥವುಗಳನ್ನ ನಿಜವೆಂದು ತಿಳಿದುಕೊಳ್ಳುವಂಥದ್ದು. ದೇವರಿಗೆ ಕಣ್ಣಿಗೆ ಕಾಣಲ್ಲ, ದೇವರಿದ್ದಾರೆ ಅಂತೇಳಿ ನಂಬುವಂಥದ್ದು. ದೇವದೂತರ ಕಣ್ಣಿಗೆ ಕಾಣಲ್ಲ, ದೇವದೂತರು ಇದ್ದಾರೆ ಅಂತೇಳಿ ನಂಬುವಂಥದ್ದು. ಸೈತಾನನು ಕೂಡ ಕಣ್ಣಿಗೆ ಕಾಣಲ್ಲ, ಸೈತಾನನು ಕೂಡ ಇದ್ದಾನೆ ಅಂತೇಳಿ ನಂಬುವಂಥದ್ದು. ಪರಲೋಕ ಎನ್ನುವಂಥದ್ದು ಕಣ್ಣಿಗೆ ಕಾಣಲ್ಲ, ಇದು ಕೂಡ ಪರಲೋಕ ನಮಗೆ ನೀತಿವಂತರಾಗಿ ಬದುಕಿದ್ರೆ ಪ್ರಾಪ್ತವಾಗುತ್ತೆ ಅಂತೇಳಿ ನಂಬುವಂಥದ್ದು. ನರಕ ಎನ್ನುವಂಥದ್ದು ಕಣ್ಣಿಗೆ ಕಾಣಲ್ಲ. ಈ ಲೋಕವು ಕೂಡ ನಾವು ಅನ್ಯಾಯ ರೀತಿಯಲ್ಲಿ ಬದುಕಿದ್ರೆ ಅಲ್ಲಿಗೆ ಹೋಗ್ತೀವಿ ಎನ್ನುವಂಥ ರೀತಿಯಲ್ಲಿ ನಂಬುವಂಥದ್ದೇ ವಿಶ್ವಾಸ ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಬೈಬಲ್ ಹೇಳಿದೆ. ನಂಬಿಕೆಯೋ ನೀವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇವರು ಕಣ್ಣಿಗೆ ಕಾಣುವಂಥವುಗಳು ನಮಗೆ ಬರುತ್ತೆ 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 ಎಂಬುದಾಗಿ ನಂಬುತ್ತಾ ಇದ್ದಾರೆ. ಗಮನಿಸಿ, ಇವರ ವಿಶ್ವಾಸವು ಯಾವ ರೀತಿಯಾಗಿ ಇದೆಯೋ ಎನ್ನುವಂಥದ್ದನ್ನು. ಅಂದರೆ
ಗಮನಿಸಿ, ಅಂದರೆ ಈ ಒಂದು ಕ್ರೈಸ್ತರ ನಂಬಿಕೆಗೂ ಬೈಬಲಲ್ಲಿ ದೇವರು ಬರೆಸಿಕೊಟ್ಟಿರುವಂಥ ಈ ನಂಬಿಕೆಗೂ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ದೇವರು ಹೇಳಿರುವಂಥ ನಂಬಿಕೆಯೇ ಬೇರೆ, ಇವರು ನಂಬಿಕೊಂಡಿರುವಂಥ ಈ ನಂಬಿಕೆಯೇ ಬೇರೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದರೆ, ನಮ್ಮ ಶರೀರ ಅವಸರಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ನಂಬುವಂಥದ್ದಾದರೆ ಅದು ತಪ್ಪು. ಇವತ್ತು ನಾವು ಭೌತಿಕವಾಗಿ ಆಲೋಚನೆ ಮಾಡುವಂಥದ್ದಾದರೆ ನೋಡ್ದಲ್ಲಿರುವಂಥ ದೇವ್ರನ್ನ ಯಾವ ರೀತಿಯಾಗಿ ನಂಬುವಂಥದ್ದು ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ಸಾಮಾನ್ಯವಾಗಿ ಮನುಷ್ಯರೆಲ್ಲರೂ ಕೂಡ ದೇವರು ಇದ್ದಾನೆ ಅಂದರೆ ಹೇಳಿ ದೇವ್ರನ್ನ ತೋರಿಸು ಎಂಬುದಾಗಿ ಮಾತಾಡ್ತಾರೆ. ಇವತ್ತು ಪ್ರಪಂಚದ ವಾಸ್ತವದಂಥ ಪರಿಸ್ಥಿತಿಯನ್ನು ಗಮನಿಸುವಂಥದ್ದಾದರೆ ಎಲ್ಲ ಮನುಷ್ಯರು ಕೂಡ ಇವತ್ತು ನಾವು ಹುಟ್ಟಿದ್ದೀವಿ. ನಾವು ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ನಾವು ಒಂದು ವೇಳೆ ಏನಾದರೂ ನಮ್ಮ ತಂದೆ ತಾಯಿಯವರು ಮದುವೆ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ ಅಂತಂದರೆ ನೋಡಿಲ್ಲ. ಮತ್ತು ಯಾವ ರೀತಿಯಾಗಿ ಇದನ್ನ ತಂದೆ ಇದನ್ನ ತಾಯಿ ಎಂಬುದಾಗಿ ನಾವು ನಂಬಿದ್ದೀವಿ ಅಂತಂದರೆ, ನಾವು ಹುಟ್ಟಿ ಬೆಳೆಯುತ್ತಾ ತಾಯಿ ಏನು ಮಾಡುತ್ತೆ, ತಂದೆಯನ್ನು ತೋರಿಸಿ ಇದನ್ನೇ ನಿನ್ನ ತಂದೆ ಎಂಬುದಾಗಿ ಹೇಳುತ್ತೆ, ನಾನೇ ತಾಯಿ ಎಂಬುದಾಗಿ ಹೇಳುತ್ತೆ. ಅಂದರೆ ತಾಯಿ ಹೇಳಿದಂಥ ಮಾತಿನಿಂದಲೇ ಇದನ್ನ ತಂದೆ ಇದನ್ನೇ ತಾಯಿ ಅಂತೇಳಿ ನಂಬಿದ್ದೀವ? ವಾಸ್ತವವಾದಂಥ ಪರಿಸ್ಥಿತಿ ಯಾರೂ ಕೂಡ ಇಲ್ಲ ಅನ್ನೋದಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದು, ವಾಸ್ತವವಾದಂಥ ಸಂಗತಿ ಇದು. ಅಂದರೆ ಮಾತಿನ ತಾಯಿ ಹೇಳಿದ ಕ್ಷಣಕ್ಕೆ ತಂದೆ ತಾಯಿ ಅಂತೇಳಿ ನಂಬಿದ್ದೀವಿ ಅಂತಂದ್ರೆ ಹೌದು, ನಂಬಿದ್ದೀವಿ. ಹಾಗಿದ್ರೆ ಈ ತಂದೆ ತಾಯಿಗಳಿಗಿಂತಲೂ ಶ್ರೇಷ್ಠನಾದಂಥ, ಈ ತಂದೆ ತಾಯಿಗಳಿಗಿಂತ ಜ್ಞಾನಿಯಾದಂಥ, ಈ ತಂದೆ ತಾಯಿಗಳಿಗಿಂತ ಅಧಿಪತಿಯಾಗಿರುವಂಥ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿನ್ನ ಸೃಷ್ಟಿಕರ್ತನೇ ನಿನ್ನ ತಂದೆ ಅಂತ. ಮತ್ತೆ ಆತನನ್ನು ನಂಬಲ್ವಾ? ಗಮನಿಸಿ, ಆತನನ್ನು ನಂಬಲ್ವಾ? ನಾವು ಕಣ್ಣಾರೆ ನೋಡ್ದಲೇ ಇದ್ದರೂ, ನಮಗೆ ಗೊತ್ತಿಲ್ಲದಲೇ ಇದ್ರೂ ಕೂಡ ಈತನೇ ತಂದೆ ಈತನೇ ತಾಯಿ ಎಂಬುದಾಗಿ ನೋಡ್ದಲೇ ಇದ್ರೂ ನಂಬ್ತಾ ಇದ್ದೀವಿ ಅಂತಂದರೆ, ಕಣ್ಣಿಗೆ ಕಾಣದಲ್ಲಿರುವಂಥ ದೇವರ ಬಗ್ಗೆ ಯೇಸು ಕ್ರಿಸ್ತನ ಹೇಳಿದರೆ ಯೇಸು ಕ್ರಿಸ್ತನ ಮಾತನ್ನು ನಂಬಲ್ವಾ? ನಂಬಬೇಕು. 1 ಪೇತ್ರ 1ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನು ಗಮನಿಸಿ. 1 ಪೇತ್ರ 1:8-9. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವಂತ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ, ಅಂದ್ರೆ ಪರಲೋಕಕ್ಕೆ ಹೋಗುವಂತವರಾಗಿ, ಏಳಲು ಅಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಅಂದ್ರೆ ನಮ್ಮ ನಂಬಿಕೆಗೆ ನಿರೀಕ್ಷೆಗೆ ಪ್ರತಿಫಲ ಎನ್ನುವಂಥದ್ದಿದೆ, ಅದುವೇ ಪರಲೋಕ. ಅಂದರೆ ಯೇಸು ಕ್ರಿಸ್ತರನ್ನ ತಂದೆಯನ್ನು ನೋಡ್ದಲೇ ಇದ್ರೂ ಕೂಡ ನಂಬಬಹುದು, ಯೇಸು ಕ್ರಿಸ್ತನನ್ನು ಕೂಡ ನೋಡ್ದಲೇ ಇದ್ರೂ ಕೂಡ ನಂಬಬಹುದು. ಯಾವ ರೀತಿಯಾಗಿ ಅಂದರೆ, ಆತನ ಮಾತನ್ನು ನಂಬಿ ನಾವು ಬದುಕುವಂಥದ್ದಾದರೆ ನಿತ್ಯ ಜೀವ ಪ್ರಾಪ್ತವಾಗುತ್ತೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿ. ರೋಮರ್ 8:24. ನಾವು ರಕ್ಷಣೆಯನ್ನು ಹೊಂದಿದವರಾಗಿದ್ದರೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವಂತ ಪದವಿ ಪ್ರತ್ಯಕ್ಷವಾಗಿದ್ದರೆ, ಆ ಪರಲೋಕ ಎನ್ನುವಂಥದ್ದು ಪ್ರತ್ಯಕ್ಷವಾಗಿದ್ರೆ ನಾವಲ್ಲಿಗೆ ಹೋಗಿದ್ರೆ ಎದುರು ನೋಡುವುದುಂಟೆ. ನಾವು ನಿರೀಕ್ಷಿಸ್ತಾ ಇದ್ರು ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ಆಗಿನ ಭಕ್ತರು ಮೊದಲುಗೊಂಡು, ಪರದೈಸಲ್ಲಿರುವಂಥ ಭಕ್ತರು ಮೊದಲುಗೊಂಡು ನಾವೆಲ್ಲರೂ ಕೂಡ ಎದುರು ನೋಡ್ತಾನೇ ಇದ್ದೀವಿ, ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದೇನಾದ್ರೂ ನಾವು ಅದನ್ನು ಸೇರಿದ್ರೆ ನಾವು ಎದುರು ನೋಡ್ತೀವಿ ಅಂದರೆ ಇಲ್ಲ, ನೋಡಲ್ಲ. ಸೇರದಲ್ಲಿ ಇರೋ ಕಾರಣಕ್ಕೋಸ್ಕರವೇ ನಾವು ಎದುರು ನೋಡ್ತಾ ಇದ್ದೀವಿ. ಮುಂದೆ ಪ್ರತ್ಯಕ್ಷವಾಗಿರುವಂಥದ್ದನ್ನ ನಾವು ಎದುರು ನೋಡುವಂಥದ್ದು ಉಂಟಾ? ಯಾವುದೇ ಕಾರಣಕ್ಕೂ ಕೂಡ ನೋಡಲ್ಲ. ಆದರೆ ಇವತ್ತಿನ ಕ್ರೈಸ್ತವರು ಭೌತಿಕವಾದಂಥ ಕಾರ್ಯಗಳಿಗೋಸ್ಕರ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಅವರ ನಂಬಿಕೆಗಳನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ, ರೋಗ ಎನ್ನುವಂಥದ್ದು ಬರ್ಬೋದು, ಹೋಗ್ಬೋದು. ಯಾಕೆಂತಂದರೆ ಲಾಜರ್ನ ಗಮನಿಸುವಂಥದ್ದಾದ್ರೆ, ಅಂದರೆ ಭಿಕ್ಷುಗಾರ ಲಾಜರ್ನ ವಿಷಯ ಇದೆಯಲ್ಲ, ಆ ಭಿಕ್ಷುಗಾರನ ಗಮನಿಸುವಂಥದ್ದಾದರೆ, ಭಿಕ್ಷುಗಾರನ ಒಂದು ಲಾಜರ್ನ ಒಂದು ಪರಿಸ್ಥಿತಿಯನ್ನು ಗಮನಿಸಬಹುದಾದರೆ, ರೋಗದಿಂದ ಇರುವಂಥವನು ಆತನು ಪರದೈಸಿಗೆ ಹೋಗಿದ್ದಾನೆ ಅಂದರೆ ಹೌದು, ನಿನ್ನ ರೋಗವು ನೀನು ನಿತ್ಯ ಜೀವಕ್ಕೆ ಸೇರುವುದಕ್ಕೆ ಅಡ್ಡಿ ಮಾಡಲ್ಲ, ಆದರೆ ನಿನ್ನ ಪಾಪವು ಮಾತ್ರ ನೀನು ನಿತ್ಯ ಜೀವಕ್ಕೆ ಹೋಗದಂಥ ರೀತಿಯಲ್ಲಿ ಬಲವಾಗಿ ತಡೆದು ನಿಲ್ಲಿಸುತ್ತೆ. ಆಗಿರುವಂಥ ಕಾರಣ ರೋಗ ಎನ್ನುವಂಥದ್ದು ಬರ್ಬೋದು, ಹೋಗ್ಬೋದು. ದೇವರು ರೋಗಗಳು ಬರುತ್ತೆ ಅನ್ನುವಂಥದ್ದನ್ನು ನೋಡಿದಂಥ ದೇವರೇ ಈ ಪ್ರಕೃತಿಯಲ್ಲಿ ಮೆಡಿಸಿನ್ಗಳನ್ನು ಇಟ್ಟಿದ್ದಾನೆ. ಗಮನಿಸಿ, ಆಗಿರುವಂಥ ಕಾರಣ ಇಂಥ ಒಂದು ನಂಬಿಕೆಯಿಂದ ಒಂದು ವೇಳೆ ದೇವರನ್ನ ನಂಬಿಕೊಳ್ಳುವಂಥದ್ದಾದರೆ ಅಂಥ ನಂಬಿಕೆ ಸರಿಯಾದದ್ದು ಅಲ್ಲ. ರೋಮಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ರೋಮರು 10:8. ದೇವರ ವಾಕ್ಯ ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ
ನಿನ್ನ ಹೃದಯದಲ್ಲಿಯೂ ಇದೆ ಎಂದು ಅನ್ನುತ್ತದೆ. ಹಾ, ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಆ ನಂಬಿಕೆಯ ವಿಷಯವಾದಂಥ ವಾಕ್ಯವೇ. ಅಂದರೆ ಇಲ್ಲಿ ಅಪೊಸ್ತಲನಾದಂಥ ಪೌಲನು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೀತಾ ಆತನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಯೇಸು ಕ್ರಿಸ್ತನನ್ನು ನೀನು ಪ್ರಭು ಎಂಬುದಾಗಿ ಒಪ್ಪಿಕೊಂಡ್ರೆ, 9ನೇ ವಚನವನ್ನು ಅದರಲ್ಲೇ ಗಮನಿಸಿ. ಮುಂದೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು, ಕರ್ತನೆಂದು ಬಾಯಿಂದ ಅಂದರೆ ದೇವರ ಮಗನೆಂತ ಹೇಳಿ ನೀನು ಬಾಯಿಂದ ಅರಕೆ ಮಾಡಿಕೊಂಡು, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ, ಗಮನಿಸಿ, ನಿನ್ನ ನಂಬಿಕೆ ಯಾವ ರೀತಿಯಾಗಿರ್ಬೇಕು ಅಂತನ. ಭೌತಿಕವಾಗಿ ಏನೋ ಬರುತ್ತೆ ಅಂತೇಳಿ ಯೇಸು ಕ್ರಿಸ್ತನ ನಂಬ್ಕೊಳ್ತೀಯಾ? ಇಲ್ಲಿ ಯೇಸು ಕ್ರಿಸ್ತನ ಸತ್ತವರೊಳಗಿಂದ ಎಬ್ಬಿಸಿದಂಥ ದೇವರು ಈತನ ಲೋಕ ರಕ್ಷಕನು ಎಂಬುದಾಗಿ ನೀನು ನಂಬ್ತೀಯ. ಅಂದರೆ ನಿನ್ನ ನಂಬಿಕೆ ಯಾವ ರೀತಿಯಾಗಿದೆಯೋ ಒಂದ್ಸರಿ ಸ್ಪಷ್ಟವಾಗಿ ಬೈಬಲ್ ಬಳಿಗೆ ತಂದು ಗಮನಿಸಬೇಕು. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ವಚನವನ್ನು ಗಮನಿಸಿ. ರೋಮರು 10:17. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ನಿನ್ನ ನಂಬಿಕೆಗೆ ಆಧಾರ ಏನಾಗಿರ್ಬೇಕು ಅಂದರೆ ದೇವರ ವಾಕ್ಯ, ಸಾರಿದಂಥ ವಾರ್ತೆ. ನಿನ್ನ ನಂಬಿಕೆಗೆ ಆಧಾರ ಭೌತಿಕವಾದಂಥ ಕಾರ್ಯಗಳಲ್ಲ. ನಿನ್ನ ನಂಬಿಕೆಗೆ ಆಧಾರ ರೋಗ ಹೋಗುವಂಥದ್ದು, ಉದ್ಯೋಗ ಬರುವಂಥದ್ದು, ಭೌತಿಕವಾಗಿ ಏನೋ ಆಗುವಂಥದ್ದು ನಿನ್ನ ನಂಬಿಕೆಗೆ ಆಧಾರ ಅಲ್ಲ. ನಿನ್ನ ನಂಬಿಕೆಗೆ ಆಧಾರ ದೇವರ ವಾಕ್ಯ. ನಿನ್ನ ನಂಬಿಕೆಗೆ ಆಧಾರ ಸಾರಿದಂಥ ವಾಕ್ಯ. ಮುಂದೆ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಅಂದರೆ ಕ್ರಿಸ್ತನ ಮಾತುಗಳನ್ನು ನಂಬಿ ಮನಸ್ಸನ್ನು ಮಾರ್ಪಡಿಸಿಕೊಂಡು ದೇವರಿಗೋಸ್ಕರ ಬದುಕಬೇಕೇ ಹೊರತು ಈ ಭೌತಿಕವಾದಂಥ ಕಾರ್ಯಗಳನ್ನು ನೋಡಿ ಇವುಗಳಿಗೋಸ್ಕರ ಬದುಕಬಾರ್ದು. ಯಾಕೆಂದರೆ ಇವತ್ತು ರೋಗ ಇದ್ದರೂ ರೋಗ ಇಲ್ಲದಲೇ ಇದ್ದರೂ ಮನುಷ್ಯನು ಸಾಯುವಂಥದ್ದು ಖಚಿತ. ದೇವರು ತೀರ್ಮಾನ ಮಾಡಿದ್ದಾನೆ. ದೇವರ ಒಂದು ನಿಯಮವನ್ನು ಯಾರು ಮೀರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಎನ್ನುವಂಥದ್ದು ಫೇಲ್ ಆಗಿ ಹೋಗಿರುವಂಥದ್ದು. ಗಮನಿಸಿ ಈ ಮಾತುಗಳನ್ನೆಲ್ಲವನ್ನು. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿ. ಅಪೊಸ್ತಲರು ಸ್ವಾಮಿಗೆ ಗಮನಿಸಿ. ಇಲ್ಲಿ ಅಪೊಸ್ತಲರು ಯೇಸು ಕ್ರಿಸ್ತನಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಏನಕ್ಕೋಸ್ಕರ ನಂಬಿಕೆಯನ್ನು ಹೆಚ್ಚಿಸಬೇಕು? ಯಾವ ಕ್ರೈಸ್ತರಲ್ಲೂ ಕೂಡ ಕಾಣದೇ ಇರುವಂಥ ಒಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನಿಗೆ ಕೇಳ್ತಾ ಇದ್ದಾರೆ. ಅಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಂಬಿಕೆ ಎನ್ನುವಂಥದ್ದು ಅಂಥ ಪ್ರಾಮುಖ್ಯವ? ಪೇತ್ರನ ಬರೆದ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ ಪ್ರಕಾರವಾಗಿ ಶ್ರೇಷ್ಠವಾದಂಥದ್ದು ನಂಬಿಕೆ, ಬಂಗಾರಕ್ಕಿಂತ ಅಮೂಲ್ಯವಾದಂಥದ್ದು ನಂಬಿಕೆ. ಇಂಥ ನಂಬಿಕೆಯನ್ನು ವೃದ್ಧಿಪಡಿಸು ಎಂಬುದಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿರುವಂಥ ಕಾರಣ, ನಮ್ಮ ನಂಬಿಕೆ ಸರಿಯಾಗಿದ್ದರೆ ಮಾತ್ರವೇ ನಾವು ಪರಲೋಕವನ್ನು ಸೇರುವುದಕ್ಕೆ ಸಾಧ್ಯವಾಗಿರುವಂಥ ಕಾರಣ ನಮ್ಮ ನಂಬಿಕೆ ತಪ್ಪಿ ಹೋಗಬಾರ್ದು. ನಮ್ಮ ನಂಬಿಕೆಯಲ್ಲಿ ನಾವು ತಪ್ಪಿ ಹೋಗ್ಬಾರ್ದು. ನಂಬಿಕೆಯಲ್ಲಿ ತಪ್ಪಿ ಹೋದ್ವೋ ಪರಲೋಕವನ್ನು ತಪ್ಪಿಸ್ಕೊಳ್ತೇವೆ. ಅಂದರೆ ಪರಲೋಕವನ್ನು ನಾವು ಕಳೆದುಕೊಳ್ತೀವಿ. ಆಗಿರುವಂಥ ಕಾರಣ ನಮ್ಮ ನಂಬಿಕೆ ಎನ್ನುವಂಥದ್ದು ಸರಿಯಾಗಿರಬೇಕು. ಇವತ್ತು ಕ್ರೈಸ್ತರೆಲ್ಲರೂ ಕೂಡ ಭೌತಿಕವಾಗಿ ಅದು ಬೇಕು ಇದು ಬೇಕು ಎಂಬುದಾಗಿ ದೇವ್ರನ್ನ ಕೇಳಿದ್ರೆ, ಅಪೊಸ್ತಲರು ಏನಂತ ಕೇಳ್ತಾ ಇದ್ದಾರೆ? ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವ ಅಪೊಸ್ತಲರಾದರೂ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಅದು ಬೇಕು ಇದು ಬೇಕು ಎಂಬುದಾಗಿ ಕೇಳಿದಾರ? ಗಮನಿಸಿ, ಭಕ್ತರ ಆ ಒಂದು ನಂಬಿಕೆಗಳಿಗೂ ನಮ್ಮ ನಂಬಿಕೆಗಳಿಗೂ ಎಂಥ ಒಂದು ವ್ಯತ್ಯಾಸ ಎನ್ನುವಂಥದ್ದು ಇದೆಯೋ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತ ಅಂದರೆ, ಇವತ್ತು ನಮ್ಮ ಒಂದು ನಂಬಿಕೆಯನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿರುವಂಥವ್ರು ನಾವೇನೇ. ನಮ್ಮ ನಂಬಿಕೆಯನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು. ನಮ್ಮ ನಂಬಿಕೆ ಸರಿಯಾಗಿಲ್ವಾ? ಒಂದು ವೇಳೆ ದೇವರೇ ನಮಗೆ ಸಹಾಯ ಮಾಡುವುದಾಗಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ನಾವು ನಂಬಿಕೆಯನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ, ಒಂದು ಮಾತನ್ನು ಗಮನಿಸಿ. 1 ಕೊರಿಂಥಿ 2:11 ಮನುಷ್ಯನ ಒಳಗಿನ ಆಲೋಚನೆಗಳು, ಭೌತಿಕವಾದಂಥ ತಪ್ಪುಗಳು ಅದು ಬಿಟ್ಬಿಡಿ. ಅದೊಂದು ರೀತಿಯಲ್ಲಿ ಅದನ್ನು ನಾವು ಹೊರತುಪಡಿಸಿ ಮಾತಾಡುವಂಥದ್ದಾದರೆ, ಮನುಷ್ಯನ ಒಳಗಿನ ಆಲೋಚನೆಗಳಿದೆಯಲ್ಲ, ಒಬ್ಬ ಮನುಷ್ಯನ ಭೌತಿಕವಾಗಿ ತಪ್ಪನ್ನು ಮಾಡೋದು ಇನ್ನೊಬ್ಬ ಮನುಷ್ಯನ ನೋಡಿ ಈತ ತಪ್ಪು ಮಾಡ್ತಾವನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೋದು. ಅವನೊಳಗೆ ಅವನ ಆಲೋಚನೆಯಲ್ಲಿ ತಪ್ಪನ್ನು ನಡೆದರೆ ಯಾವ ಮನುಷ್ಯನಿಗೆ ಗೊತ್ತಾಗುತ್ತೆ? ಅದು ಯಾರಿಗೆ ಗೊತ್ತಾಗುತ್ತೆ? ಗಮನಿಸಿ, ಅಲ್ಲಿ ಏನಿದೆಯೋ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವಂಥ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಅವನಲ್ಲಿರುವಂಥ ಜೀವಾತ್ಮಕ್ಕೆ ಅವನೊಳಗಿರುವಂಥ ಆಲೋಚನೆಗಳು ಗೊತ್ತಾಗುತ್ತೆ. ಇವತ್ತು ನನ್ನ ಮನಸ್ಸಿನಲ್ಲಿ ಏನಿದೆಯೋ ಯಾರಿಗೂ ಕೂಡ ಈ ಭೂಪ್ರಪಂಚದಲ್ಲಿ ಗೊತ್ತಿಲ್ಲ. ಅವರವರ ಮನಸ್ಸಿನಲ್ಲಿರುವಂಥದ್ದು ಅವರ ಆತ್ಮಕ್ಕೆ ಮಾತ್ರವೇ ಗೊತ್ತು. ಆಗಿರುವಂಥ ಕಾರಣ ನಮ್ಮ ನಂಬಿಕೆ ಸರಿಯಾದಂಥದ್ದ, ಸರಿಯಾಗಿಲ್ಲದೇ ಇರುವಂಥದ್ದ.
ಇದನ್ನು ಬೈಬಲ್ ಒಳಗೆ ತಂದು ವಾಕ್ಯಕ್ಕೂ ನಮ್ಮ ಆಲೋಚನೆಗಳಿಗೂ ಟ್ಯಾಲಿ ಮಾಡಿ, ವಾಕ್ಯಕ್ಕೂ ನಮ್ಮ ಕ್ರಿಯೆಗಳಿಗೂ ಕೂಡ ಟ್ಯಾಲಿ ಮಾಡಿ ನೋಡಿದಾಗ ಸ್ಪಷ್ಟವಾಗಿ ಇದು ತಪ್ಪಾ, ಇದು ಸರಿಯಾಗಿದೆಯಾ, ತಪ್ಪಾಗಿದೆಯಾ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಮಾತನ್ನೇ ದೇವರು ಕೂಡ ಹೇಳಿದ ಆ ಮಾತನ್ನು ಗಮನಿಸಿ. 1 ಕೊರಿಂಥಿ 11:28 ವಚನವನ್ನು, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ, ಗಮನಿಸಿ, ಪ್ರತಿ ಮನುಷ್ಯನು ತನ್ನನ್ನು ತಾನೇ ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕಂದ್ರೆ ಅವನಿಗೆ ಆ ವಿಷಯಗಳು ಗೊತ್ತಿರುವಂಥ ಕಾರಣ ಅವನೇ ಪರೀಕ್ಷೆ ಮಾಡಿಕೊಳ್ಬೇಕು. ಯಾವಾಗ ಪರೀಕ್ಷೆ ಮಾಡಿಕೊಳ್ಬೇಕು? ಈ ಭೂಮಿ ಮೇಲೆ ಅವನು ಜೀವಂತವಾಗಿದ್ದಾಗಲೇನೆ. ಅವನು ಈ ಭೂಮಿಯಲ್ಲಿ ಬಿಟ್ಟ ಮೇಲೆ ಪರೀಕ್ಷೆ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಯಾವ ಪ್ರಯೋಜನವಿಲ್ಲ. ಈ ಭೂಮಿಯಲ್ಲಿ ಇದ್ದಾಗಲೇ ಅವನು ಪರೀಕ್ಷೆ ಮಾಡಿಕೊಂಡು ನನ್ನ ನಂಬಿಕೆಯ ಮುಸುಗಿನಲ್ಲಿ ಒಂದು ವೇಳೆ ಏನಾದರೂ ವಾಕ್ಯಕ್ಕೆ ವಿರುದ್ಧವಾಗಿದೆಯಾ ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡು ಆ ನಂಬಿಕೆಯನ್ನು ಸರಿಯಾಗಿ ಇಲ್ಲದಲ್ಲಿದ್ದರೆ ಸರಿಪಡಿಸಿಕೊಳ್ಳಬೇಕು. ಆಗಿರುವಂಥ ಕಾರಣ ಪ್ರತಿಯೊಬ್ಬನು ಪರೀಕ್ಷೆ ಮಾಡ್ಕೋಬೇಕೆಂಬುದಾಗಿ ದೇವರೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಕೆಲವರು ಅವರ ವಿಶ್ವಾಸವನ್ನು ನೋಡಿಕೊಳ್ಳದೆ ಬೇರೆಯವರವರ ವಿಶ್ವಾಸವನ್ನು ಗಮನಿಸ್ತಾ ಇರ್ತಾರೆ. ಇವತ್ತು ಅವರ ವಿಶ್ವಾಸ ಯಾವ ರೀತಿಯಾಗಿದೆ ಅದನ್ನು ಯೋಚನೆ ಮಾಡಲ್ಲ, ಬೇರೆಯವರ ವಿಶ್ವಾಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಯಾವ ರೀತಿಯಾಗಿ ಅಂತಂದರೆ, ಒಂದ್ಸರಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನದಿಂದ ಗಮನಿಸಿ. ಇದಲ್ಲದೆ ತಾವೇ ನೀತಿವಂತರು ಎಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಯೇಸು ಕ್ರಿಸ್ತ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಇಬ್ಬರು ಮನುಷ್ಯರು ದೇವರ ಆಲಯಕ್ಕೆ ಹೋಗಿದ್ದಾರೆ. ಒಬ್ಬನು ಪರಿಸಾಯನು. ಯಾರ್ಯಾರು ಅದ್ರ ಇಬ್ಬರಲ್ಲಿ ಯಾರ್ಯಾರು ಹೋಗಿದ್ದಾರೆ ಅಂದ್ರೆ, ಒಬ್ಬರು ಪರಿಸಾಯನು, ಒಬ್ಬರು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ತನ್ನೊಳಗೆ ದೇವರೇ ಸುಲುಕೊಳ್ಳುವಂತವರು, ಅನ್ಯಾಯಗಾರರು, ಆಧಾರ ಮಾಡುವಂತವರು ಆಗಿರುವಂತ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಕೂಡ ನಾನಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಮಾತನಾಡ್ಕೊಳ್ತಾ ಇದ್ದೇನೆ. ಗಮನಿಸಿ. ಅಂದ್ರೆ ಈ ಸುಂಕದವನಂತೆಯೂ ನಾನಲ್ಲ, ನಾನು ಆ ರೀತಿಯಾಗಲ್ಲ, ಸುಲಿಗೆ ಮಾಡುವಂತವರ ರೀತಿಯಲ್ಲಿ ಅಲ್ಲ ಎಂಬುದಾಗಿ. ನಾವು ಯೆರೆಮೀಯ 17ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸುವಂತದ್ದಾದ್ರೆ, ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಪ್ರತಿಯೊಬ್ಬನಿಗೂ ಅವನವನ ಕರ್ಮಫಲವನ್ನು ಕೊಡುವವನಾಗಿರುವಂತ ಯೆಹೋವನಾದಂಥ ನಾನು ಅದನ್ನು ಬಲ್ಲೆ ಎಂಬುದಾಗಿ ದೇವರು ಹೇಳಿರುವಂಥ ಮಾತು ಕಾಣುತ್ತೆ. ಅಂದರೆ ಯಾವ ಮನುಷ್ಯನು ಕೂಡ ಇನ್ನೊಬ್ಬ ಮನುಷ್ಯನ ಏಳಿಸಿ ಮಾತಾಡೋದಕ್ಕೆ ದೇವರು ಅನುಮತಿ ಕೊಟ್ಟಿಲ್ಲ. ಮಾತಾಡುವಂಥದ್ದಿರಲಿ, ಆಲೋಚನೆ ಮಾಡುವುದಕ್ಕೂ ಕೂಡ ದೇವರು ಒಪ್ಪುವುದಿಲ್ಲ. ಯಾಕೆಂದರೆ ಅದು ಅವನ ಮನಸ್ಸಿನಲ್ಲಿ ಏನಿದೆಯೋ ಅದು ದೇವರಿಗೆ ಗೊತ್ತಿದೆ, ಇವನ ಮನಸ್ಸಿನಲ್ಲಿ ಏನಿದೆಯೋ ಅದು ದೇವರಿಗೆ ಗೊತ್ತಿದೆ. ಒಬ್ಬ ಮನುಷ್ಯನಲ್ಲಿರುವಂಥ ಆಲೋಚನೆ ಇಬ್ಬರಿಗೆ ಮಾತ್ರವೇ ಗೊತ್ತು. ಅದು ಯಾರಿಗೆ ಗೊತ್ತು ಅಂದರೆ, ಒಬ್ಬನು ಈಗ ನನ್ನೊಳಗಿರುವಂಥ ಆಲೋಚನೆ ನನಗೆ ಮಾತ್ರವೇ ಗೊತ್ತು, ಇನ್ನೊಬ್ರಿಗೆ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ದೇವರಿಗೂ ಮನುಷ್ಯನಿಗೂ, ಆಯಾ ಮನುಷ್ಯನಿಗೂ ದೇವರಿಗೂ ಗೊತ್ತೇ ಹೊರತು ಇನ್ನೊಬ್ಬ ಮನುಷ್ಯನಲ್ಲಿರುವಂಥ ಆಲೋಚನೆ ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಿಲ್ಲ. ಗಮನಿಸಿ. ಆದರೆ ಎಲ್ಲ ಮನುಷ್ಯರ ಆಲೋಚನೆಗಳು ದೇವರಿಗೆ ಗೊತ್ತಿದೆ ಅಂದರೆ ಗೊತ್ತು ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆಗಿರುವಂಥ ಕಾರಣ ನಮ್ಮ ನಂಬಿಕೆ ಸರಿಯಾದಂಥದ್ದ ಇಲ್ವಾ ಎಂಬುದಾಗಿ ನಮ್ಮ ನಂಬಿಕೆಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕೇ ಹೊರತು ಇನ್ನೊಬ್ಬರ ನಂಬಿಕೆಯ ವಿಷಯದಲ್ಲಿ ನಾವು ಮಾತನಾಡುವುದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಇದು ನಂಬಿಕೆಯ ವಿಷಯದಲ್ಲಿ ಮನುಷ್ಯನ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ವಿಚಾರ. ಈಗ ನಂಬಿಕೆ ಅಂದರೆ ಏನು ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಯಿತು. ಈ ನಂಬಿಕೆಯನ್ನು ಯಾವ ರೀತಿಯಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು? ಇವತ್ತು ಈ ಭೌತಿಕವಾಗಿ ಶರೀರಕ್ಕೆ ಬರುವಂಥ ರೋಗಗಳನ್ನು ಕಂಡುಹಿಡಿಯುವುದಕ್ಕೋಸ್ಕರ ಎಲ್ಲ ಮಿಷನ್ಗಳಿದೆ. ಸ್ಕ್ಯಾನಿಂಗ್ಗಳಿದೆ, ಎಕ್ಸ್ರೇ ಎನ್ನುವಂಥದ್ದಿದೆ, ಲ್ಯಾಬ್ ಎನ್ನುವಂಥದ್ದಿದೆ. ಇಂಥವರೆಲ್ಲರೂ ಕೂಡ ಇವೆಲ್ಲ ಉಪಕರಣಗಳಿಂದ ಇಂಥ ಮನುಷ್ಯರೆಲ್ಲರೂ ಕೂಡ ಯಾವ ಮನುಷ್ಯನಿಗೆ ಅಂಥ ರೋಗಗಳು ಬಂದಿದೆ ಎಂಬುದಾಗಿ ಕಂಡುಹಿಡಿತಾರೆ, ಚೆಕ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ ಏನಾಗಿದೆ ಎಂಬುದಾಗಿ. ಈಗ ಈ ಒಂದು ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಮ್ಮ ನಂಬಿಕೆಯನ್ನು ನಾವು ಯಾವ ರೀತಿಗೆ ಪರೀಕ್ಷೆ ಮಾಡಿಕೊಳ್ಳಬೇಕು? ಈ ಒಂದು ನಂಬಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ ಯಾವುದಾದ್ರೂ ಉಪಕರಣ ಎನ್ನುವಂಥದ್ದು ಭೌತಿಕವಾಗಿ ಇದೆಯಾ ಎಂಬುದಾಗಿ ಗಮನಿಸುವಂಥದ್ದಾದರೆ ಯಾವ ಉಪಕರಣವೂ ಕೂಡ ಇಲ್ಲ. ಈ ಭೂಮಿಯಲ್ಲಿ ಯಾವ ಉಪಕರಣವೂ ಕೂಡ ಇಲ್ಲ ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ. ಆತ ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡುವಂಥದ್ದು ಒಂದೇ ಒಂದು, ಅದು ಯಾವುದು ಅಂತಂದರೆ ಬೈಬಲ್. ಅಂದರೆ ನಮ್ಮ ಬೈಬಲ್ ಬಳಿಗೆ ನಮ್ಮ ವಾಕ್ಯ, ನಮ್ಮ ಕ್ರಿಯೆಗಳನ್ನು, ನಮ್ಮ ಆಲೋಚನೆಗಳನ್ನೆಲ್ಲವನ್ನು ತಂದರೆ ಈ ಬೈಬಲ್ ಎನ್ನುವಂಥದ್ದು ಸ್ಕ್ಯಾನ್ ಮಾಡುತ್ತೆ. ಸರಿಯಾಗಿದೆಯಾ, ಸರಿಯಾಗಿಲ್ವಾ ಅಂತಾನೆ. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 17-18 ಗಮನಿಸಿ.
ಯಾಕೋಬ 2:17-18. ಹಾಗೆಯೇ ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ಕ್ರಿಯೆಗಳು ಇಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಅಂದ್ರೆ ಕ್ರಿಯೆಗಳಿಲ್ದಲೇ ಇದ್ರೆ ನಂಬಿಕೆ ಜೀವವಿಲ್ಲ. ನೀನು ನಂಬಿದ್ದೆ, ನಾನು ದೇವ್ರನ್ನ ನಂಬಿದ್ದೀನಿ ಎಂಬುದಾಗಿ ನೀನು ಲೋಕದ ಪ್ರಕಾರವಾಗಿ ಜೀವಿಸ್ತಾ ಇದ್ದೆ ಅಂತ, ನಿನ್ನಲ್ಲಿ ಜೀವವಿಲ್ಲ, ನಿನ್ನ ನಂಬಿಕೆಗೆ ಜೀವವಿಲ್ಲ. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. ಕ್ರಿಯೆಗಳಿಲ್ವಾ ನಂಬಿಕೆಗೆ? ಅಂದ್ರೆ ನೀನು ದೇವ್ರನ್ನ ನಂಬ್ತಾ ಇದ್ದೀನಿ ಅಂತ ಬಾಯಿಗಳು ಕಂಡು ನೀನು ಯಾವ ದೇವರ ಕೆಲಸವನ್ನು ಮಾಡ್ತಾ ಇಲ್ವಾ, ನಿನ್ನ ನಂಬಿಕೆ ಸತ್ತದ್ದು. ಅಂದರೆ ನಿನಗೆ ನರಕ ಪ್ರಾಪ್ತಿ ಆಗುತ್ತೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ನಮ್ಮ ಪಿತೃವಾದಂಥ ಅಬ್ರಹಾಮನು ಯಾವ ರೀತಿಯಂಥ ನಂಬಿಕೆಯನ್ನು ಇಟ್ಟುಕೊಂಡಿದ್ದ. ಒಂದ್ಸರಿ ಯಾಕೋಬನ ಗ್ರಂಥ 2ನೇ ಅಧ್ಯಾಯ 21-22 ಗಮನಿಸಿ. ಯಾಕೋಬ 2:21-22. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನು ಎನ್ನುವಂಥ ತನ್ನ ಮಗನನ್ನ ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನು ಎನ್ನುವಂಥ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದ ಅಲ್ಲವೇ. ದೇವ್ರನ್ನ ನಂಬಿದ್ದೀನಿ ಎಂಬುದಾಗಿ ಅಂದ್ಕೊಂಡು ನಮ್ಮ ಕ್ರಿಯೆಗಳು ಇಲ್ಲ ಅಂತ ಅಂದ್ರೆ ಯಾವ ರೀತಿಯಾಗಿ ಸತ್ತದ್ದು ಅಂತ ಅಂದ್ರೆ ಅಬ್ರಹಾಮನ ವಿಷಯವನ್ನು ಗಮನಿಸುವಂಥದ್ದಾದ್ರೆ ಆತನು ದೇವರನ್ನ ನಂಬಿದ್ದಾನೆ, ನಂಬಿಕೆಗೆ ಮೂಲ ಪುರುಷನಾಗಿದ್ದಾನೆ. ಅಂತ ಶ್ರೇಷ್ಠವಾದಂಥ ಭಕ್ತನು ಏನು ಮಾಡಿದ್ದಾನೆ? ದೇವ್ರನ್ನ ನಂಬಿರುವಂಥ ಆತನ ಏನು ಮಾಡಿದ್ದಾನೆ? ದೇವ್ರೇನೋ ನಿನ್ನ ಮಗನನ್ನು ಬಲಿಯಾಗಿ ಕೊಡು ಎಂಬುದಾಗಿ ಆತನನ್ನು ಪರೀಕ್ಷಿಸುವುದಕ್ಕೋಸ್ಕರ ಹೇಳಿದ್ರೆ ಆತನೇನು ಮಾಡಿದ್ದಾನೆ? ಇಂದು ಮುಂದೆ ಯೋಚನೆ ಮಾಡದಂಥ ರೀತಿಯಲ್ಲಿ ಬಲಿಯನ್ನು ಕೊಡುವುದಕ್ಕೋಸ್ಕರ ಆತನು ಸಿದ್ಧನಾಗಿದ್ದಾನೆ. ಅಂದ್ರೆ ಆತನು ತನ್ನ ನಂಬಿಕೆಯನ್ನು ಕ್ರಿಯೆಗಳ ಮೂಲಕವಾಗಿ ವ್ಯಕ್ತಪಡಿಸಿದ್ದಾನೆ, ಕ್ರಿಯೆಗಳ ಮೂಲಕವಾಗಿ ದೇವರಿಗೆ ತೋರಿಸಿದ್ದಾನೆ. ಅದೇ ರೀತಿಯಾಗಿ ನಮ್ಮ ನಂಬಿಕೆಗಳನ್ನು ಕೂಡ ದೇವರ ಕೆಲಸವನ್ನು ಮಾಡಿ ದೇವರಿಗೆ ನಮ್ಮ ನಂಬಿಕೆಯನ್ನು ಪ್ರತ್ಯಕ್ಷಪಡಿಸ್ಬೇಕು, ನಮ್ಮ ನಂಬಿಕೆಯನ್ನು ತೋರಿಸ್ಬೇಕು, ನಮ್ಮ ನಂಬಿಕೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ಬೇಕು. ಬಾಯಾಗಿ ನಂಬಿದ್ದೀನಿ ಎಂಬುದಾಗಿ ಹೇಳ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇರ್ತದೆ ಹೇಳಿ? ಯಾವ ಪ್ರಯೋಜನವೂ ಇರಲ್ಲ. ಆಗಿರುವಂಥ ಕಾರಣ ಸ್ಪಷ್ಟವಾಗಿ ಈ ಮಾತುಗಳನ್ನು ಗಮನಿಸಿ ನಮ್ಮ ನಂಬಿಕೆಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲದೆ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 11:10. ಯಾಕಂದರೆ ಆ ಅಬ್ರಹಾಮನು ಶಾಶ್ವತವಾದಂಥ ಅಸ್ಥಿವಾರಗಳು ಅಂದರೆ ನಾವು ಇವತ್ತು ಈ ಭೂಮಿ ಮೇಲೆ ಹಾಕಿರುವಂಥ ಅಸ್ಥಿವಾರಗಳು ಶಾಶ್ವತವಾಗಿ ಇಲ್ವಾ? ಶಾಶ್ವತವಾಗಿ ಇರಲ್ವಾ? ಯಾವುದೇ ಕಾರಣಕ್ಕೂ ಕೂಡ ಇರಲ್ಲ. ಯಾಕಂದರೆ ಈ ಭೂಮಿ ಎನ್ನುವಂಥದ್ದು ಒಂದಲ್ಲ ಒಂದು ದಿನ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ಆಗಿರುವಂಥ ಕಾರಣ ಶಾಶ್ವತವಾದಂಥ ಅಸ್ಥಿವಾರಗಳಲ್ಲ ಈ ಭೂಮಿ ಮೇಲೆ ಯಾವುದು ಕೂಡ. ಇಲ್ಲೇನಿದೆ? ಶಾಶ್ವತವಾದಂಥ ಅಸ್ಥಿವಾರಗಳುಳ್ಳ ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದಂಥ ಪಟ್ಟಣವನ್ನ ಎದುರು ನೋಡುತ್ತಿದ್ದನು. ದೇವರು ಸಂಕಲ್ಪಿಸಿ ನಿರ್ಮಿಸಿದಂಥ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಂತೆ. ಯಾವುದಾ ಪಟ್ಟಣ? ಪರಲೋಕ. ನಮ್ಮ ನಂಬಿಕೆ ಪರಲೋಕಕ್ಕೋಸ್ಕರವೇ ಇರಬೇಕೇ ಹೊರತು, ನಮ್ಮ ವಿಶ್ವಾಸ ಅನ್ನೋದು ಪರಲೋಕಕ್ಕೋಸ್ಕರವೇ ಇರಬೇಕೇ ಹೊರತು ಈ ಶರೀರ ಸುಖಗಳಿಗೋಸ್ಕರ ಅಲ್ಲ, ಈ ಭೌತಿಕವಾದಂಥ ಕಾರ್ಯಗಳಿಗೋಸ್ಕರ ಅಲ್ಲ. ಈ ಮಾತನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಇವರೆಲ್ಲರೂ ಕೂಡ ದೇವರಲ್ಲಿ ವಿಶ್ವಾಸವನ್ನು ಇಟ್ಟು ಈ ಭೂಮಿ ಮೇಲೆ ಕಾಣುವಂಥ ಈ ಸುಖಗಳನ್ನು ಕೋರಿಕೊಳ್ಳದೆ ಪರಲೋಕಕ್ಕೋಸ್ಕರವೇ ಇವರು ಎದುರು ನೋಡಿ ಇವರ ಭಕ್ತಿಯಿಂದ ಇವರ ನಂಬಿಕೆಗಳನ್ನು ಕಾಪಾಡ್ಕೊಂಡಿದ್ದಾರೆ. ಇವರ ಭಕ್ತಿಯಿಂದ ಇವರ ನಂಬಿಕೆಗಳನ್ನು ಇವರು ಕಾಪಾಡಿಕೊಂಡು ದೇವರ ಕಣ್ಣಿಗೆ ನಿರ್ದೋಷಗಳಾಗಿ ಕಂಡಿದ್ದಾರೆ ಇವರು. ಗಲಾತಿ ಬರೆದ ಪುಸ್ತಕ 6ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿ. ಗಲಾತಿ 6:4. ಪ್ರತಿಯೊಬ್ಬನೂ ಕೂಡ ತಾನು ಮಾಡಿದಂಥ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಇನ್ನೊಬ್ಬರ ನಿಮಿತ್ತದಿಂದ ಆಗಲ್ಲ. ಅಂದರೆ ಪ್ರತಿಯೊಬ್ಬನು ಕೂಡ ಅವನು ಮಾಡ್ತಿರುವಂಥ ಕೆಲಸವನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು. ನಾನು ಮಾಡ್ತಿರುವಂಥದ್ದು ದೇವರ ಕೆಲಸವ, ಇದು ದೇವರಿಗೆ ಸಂಬಂಧಪಟ್ಟದೇ ಇರುವಂಥ ಕೆಲಸವ ಅಂತ. ಯಾಕೆಂದರೆ ಇವತ್ತು ಉದಾಹರಣೆಯಾಗಿ ನಾವು ಗಮನಿಸುವಂಥದ್ದಾದರೆ, ಇವತ್ತು ಹಲವಾರು ಜನ ವಿದೇಶದಿಂದ ಬರುವಂಥ ಒಂದು ಫಂಡ್ಸ್ಗಳನ್ನು ತೆಗೆದುಕೊಂಡು ದೇವರ ವಾಕ್ಯಗಳನ್ನು ಸಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಇದೇನಾದರೂ ದೇವರ ಕೆಲಸವ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಇಂಥವ್ರು ಯಾರಾದರೂ ಸ್ವರ್ಗವನ್ನು ಕಾಡ್ತಾರ ಅಂತ ಅಂದರೆ ಇಲ್ಲ. ಈ ಭೂಮಿಯಲ್ಲಿ ನೀನು ಯಾವುದನ್ನೋ ಆಶಿಸಿ ನೀನು ದೇವರ ಕೆಲಸವನ್ನು ಮಾಡ್ತಾ ಇದೆಯಾ ಅಂದರೆ ನಿನಗೆ ಸ್ವರ್ಗ ಪ್ರಾಪ್ತಿ ಇಲ್ಲ.
ಏನೋ ನೀನು ಹಣ ಬರುತ್ತೆ, ಕಾಣಿಕೆ ಬರುತ್ತೆ ಎನ್ನುವಂಥ ಉದ್ದೇಶದಿಂದಲೇ ನೀನು ದೇವ್ರ ಸೇವೆ ಮಾಡ್ತಾ ಇದೆಯಾ, ನಿನಗೆ ಯಾವ ಪ್ರಯೋಜನವೂ ಇಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ನಮ್ಮ ಪರೀಕ್ಷೆ, ನಮ್ಮ ನಂಬಿಕೆ ಎನ್ನುವಂಥದ್ದು ಅದು ಶ್ರೇಷ್ಠವಾದಂಥ ರೀತಿಯಲ್ಲಿ ಇರಬೇಕು. ಯಾವ ರೀತಿಯಾಗಿ ಅಬ್ರಹಮನು ಎರಡು ಮನಸ್ಸಿಲ್ಲದಂಥ ರೀತಿಯಲ್ಲಿ ಮಗನನ್ನು ಅರ್ಪಿಸುವುದಕ್ಕೆ ಸಿದ್ಧನಾದನೋ ಅದು ಅಂಥ ಶ್ರೇಷ್ಠದಂಥ ನಂಬಿಕೆ ನಮಗೂ ಕೂಡ ಇರಬೇಕು. ಈ ಲೋಕದಲ್ಲಿ ಬಟ್ಟೆ ಇಲ್ಲದಂಥ ಪರಿಸ್ಥಿತಿ ಬಂದರೂ, ಅನ್ನವಿಲ್ಲದೆ ಇರುವಂಥ ಪರಿಸ್ಥಿತಿ ಬಂದರೂ, ಪೌಲನ ರೀತಿಯಲ್ಲಿ ಅಪೊಸ್ತಲನಾದಂಥ ಆ ಶ್ರೇಷ್ಠನಾದಂಥ ಭಕ್ತನ ರೀತಿಯಲ್ಲಿ ಆತನು ಹೇಳುವಂಥ ಮಾತುಗಳನ್ನು ಗಮನಿಸುವಂಥದ್ದಾದರೆ, ಅನ್ನವಿಲ್ಲದವನಾಗಿ, ಬಾಯಾರಿಕೆಯಿಂದ, ಹಸುವೆಯಿಂದ, ವಸ್ತ್ರವಿಲ್ಲದಂಥವನಾಗಿ ಇಂಥ ಕಷ್ಟಗಳು ಬಂದರೂ ಕೂಡ ದೇವರು ನಿನಗೋಸ್ಕರ ಬದುಕ್ತೀನಿ ಅಂತ ಹೇಳುವಂಥ ವಿಷಯ ಇದೆಯಲ್ಲ, ಇದು ಶ್ರೇಷ್ಠವಾದಂಥ ನಂಬಿಕೆಯ ಹೊರತು ದುಡ್ಡಿಗೋಸ್ಕರ ಸೇವೆ ಮಾಡುವಂಥದ್ದು ಶ್ರೇಷ್ಠವಾದಂಥ ನಂಬಿಕೆ ಅಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. 2 ತಿಮೋತಿ 4:7 ಗಮನಿಸಿ. 2 ತಿಮೋತಿ 4:7 ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಓಟ ಅಂದ್ರೆ ಏನು ಓಟ ಇದು? ಈ ಭೂಮಿ ಮೇಲೆ ಮನುಷ್ಯನು ಹುಟ್ಟದಿನ ಸಾಯುವಂಥ ಕಾಲದವರೆಗೆ ಇದು ಓಟ. ಇದು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥದ್ದ? ಹೌದು, ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಯಾಕೆ ನಾವು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು? ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳದಲ್ಲೇ ಇದ್ರೆ ಏನಾಗುತ್ತೆ? ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳದೆ ಇದ್ರೆ ಏನಾಗುತ್ತೋ ಒಂದ್ಸಾರಿ ಒಂದು ಮಾತನ್ನು ನೀವು ಗಮನಿಸಿ ತಿಳ್ಕೊಳ್ಳೇಬೇಕು. ಈ ಮಾತನ್ನ ಸ್ನಾನಿಕನಾದಂಥ ಯೋಹಾನನು ಎಂಥ ಶ್ರೇಷ್ಠನ ಒಂದ್ಸರಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 11:3 ಬರಬೇಕಾದಂಥವನು ನೀನೋ ಬೇರೊಬ್ಬನ ದಾರಿಯನ್ನ ನೋಡಬೇಕು. 11ನೇ ವಚನದಲ್ಲಿ ಇದರ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಆ ಮಾತನ್ನು ಗಮನಿಸಿ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದಂಥ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಅಂದ್ರೆ ಅಂತ ದೊಡ್ಡವನ ಸ್ನಾನಿಕನಾದಂಥ ಯೋಹಾನನು ಅಂತ ದೊಡ್ಡವನು ಎಂಬುದಾಗಿ ದೇವರ ಮಾತೆ ಸಾಕ್ಷಿ ಕೊಡ್ತಾ ಇದೆ. ಸ್ನಾನಿಕನಾದಂಥ ಯೋಹಾನನ ವಿಷಯದಲ್ಲಿ ಇಂಥ ಸ್ನಾನಿಕನಾದಂಥ ಯೋಹಾನನು ಏನ್ ಮಾತನಾಡ್ದ ನಾವಾಗಲೇ ಓದ್ಕೊಂಡಂತ ಮಾತಿಯಲ್ಲಿ 3ನೇ ವಚನದಲ್ಲಿ 3ನೇ ವಚನದಲ್ಲಿ ಬರಬೇಕಾದಂಥವನು ನೀನು. ಗಮನಿಸಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಕೊಡೋದಕ್ಕೋಸ್ಕರ ಬಂದಂಥವನೇ, ಎಲಿಯನ ಗುಣಲಕ್ಷಣಗಳನ್ನ ಹೊಂದಿಕೊಂಡಂಥವನಾಗಿ ಬಂದಂಥವನೇ ಈ ಒಂದು ಸ್ನಾನಿಕನಾದಂಥ ಯೋಹಾನನು. ಈ ಯೋಹಾನನು ಯೇಸು ಕ್ರಿಸ್ತನ ಕಾರ್ಯಗಳನ್ನು ನೋಡ್ತಾ 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 ಒಂದು ಸಮಯದಲ್ಲಿ ಈತನ ಮನಸ್ಸೇ ಜಾರಿ ಹೋಗಿದೆ. ಈತನ ಮನಸ್ಸು ಎಲ್ಲಿಗೆ ಜಾರಿ ಹೋಗಿದೆ? ಈತನೇ ಯೇಸು ಕ್ರಿಸ್ತನ, ಇಲ್ಲ ಈತನ ಯೇಸು ಕ್ರಿಸ್ತನ ಅಲ್ವಾ ಎನ್ನುವಂಥ ವಿಷಯದಲ್ಲಿ ಈತನಿಗೆ ಅನುಮಾನ ಬಂದಿದೆ. ಈತನಿಗೆ ಅನುಮಾನ ಬಂದು ಈತನ ಏನು ಕೇಳ್ತಾ ಇದ್ದೇನೆ, ಬರಬೇಕಾದಂಥವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು. ಅಂದರೆ ಈ ಮಾತಿನ ಅರ್ಥ ಏನು? ಯೇಸು ಕ್ರಿಸ್ತನು ನೀನಾ? ಲೋಕರಕ್ಷಕನು ನೀನಾ? ಇಲ್ಲ ನೀನಲ್ವಾ? ಅದನ್ನು ಹೇಳ್ಬಿಡಪ್ಪ ನೀನು. ನಮ್ಗಿದೆಲ್ಲ ನೋಡಿ ಕೇಳಿ ಸಾಕಾಗೋಗಿದೆ. ನೀನು ಲೋಕರಕ್ಷಕನ? ಲೋಕರಕ್ಷಕನ ಹೌದಾ? ಇಲ್ಲ ಅಲ್ವಾ? ನೀನು ಲೋಕರಕ್ಷಕನ ಅಲ್ವಾ? ಈ ಮಾತನ್ನು ಹೇಳುವುದಾಗಿ ಆತನೇ ಅನುಮಾನವನ್ನು ಪಟ್ಟಿದ್ದಾನೆ. ಅಂದರೆ ಆತನ ನಂಬಿಕೆಯಲ್ಲಿ ಆತನೇ ಜಾರಿ ಹೋಗಿದ್ದಾನೆ, ಜಾರಿ ಹೋಗಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಯೇಸು ಕ್ರಿಸ್ತನು ಯಾವ ರೀತಿಗೆ ಹೇಳ್ತಾನೋ ಗಮನಿಸಿ. ಆತನ ನಂಬಿಕೆ ಸರಿಯಾದಂಥದ್ದ ಇಲ್ವಾ? ಆತನ ಏನಾದರೂ ಅನುಮಾನ ಪಟ್ಟು ಮಾತನಾಡಿದಾನ ಇಲ್ವಾ ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳ್ತಾನೆ. ಯೇಸು ಕ್ರಿಸ್ತನ ಬಾಯಿಲೆ ಬರುವಂಥ ಸುಳ್ಳು ಮಾತು ಬರುತ್ತಾ? ಇಲ್ಲ. ಈತನ ಏನು ಮಾತನಾಡಿದನೋ ಯೇಸು ಕ್ರಿಸ್ತನ ಈತನ ಮಾತಿಗೆ ಉತ್ತರವನ್ನು ಕೊಡ್ತಾನೆ. ಮಾತನ್ನು ಮುಂದೆ ಗಮನಿಸಿ. 11ನೇ ವಚನದಿಂದ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡ. ಪರಲೋಕ ರಾಜ್ಯದಲ್ಲಿರುವಂತ ಚಿಕ್ಕವನು ಪರಲೋಕದಲ್ಲಿ ಅವರವರ ಒಂದು ತ್ಯಾಗಕ್ಕೆ, ಅವರವರ ಕೆಲಸಗಳಿಗೆ ತಕ್ಕಂತೆ ಪರಲೋಕ ಎನ್ನುವಂಥದ್ದಿದೆ. ಅಂದರೆ ಜಾಸ್ತಿ ಸೇವೆ ಮಾಡಿರುವಂಥವನು ಕಡಿಮೆ ಸೇವೆ ಮಾಡಿರುವಂಥವನಿಗೂ ಸಮಾನವಾದಂಥ ಪ್ರತಿಫಲ ಇರಲ್ಲ. ಜಾಸ್ತಿ ಸೇವೆ ಮಾಡಿರುವಂಥವನಿಗೆ ಜಾಸ್ತಿ ಪ್ರತಿಫಲ, ಕಡಿಮೆ ಸೇವೆ ಮಾಡುವಂಥವನಿಗೆ ಕಡಿಮೆ ಪ್ರತಿಫಲ. ಈಗ ಎಲ್ಲೋ ಕೊನೆ ಬೆಂಚಲ್ಲಿ ಯಾರೋ ಒಬ್ಬ ಚಿಕ್ಕವನಿದ್ದಾನೆ ಅಂದ್ಕೊಳ್ಳಿ, ಏನೋ ಸ್ವಲ್ಪ ಅವನು ಈಗ ಕಳ್ಳನ ರೀತಿಯಲ್ಲಿ ಶಿಲ್ಬೆ ಮೇಲೆ ಕಳ್ಳನು ಆತನು ದೇವ್ರಿಗೋಸ್ಕರ ಯಾವ ಕೆಲಸವನ್ನು ಮಾಡಿಲ್ಲ, ದೇವ್ರಿಗೋಸ್ಕರ ಯಾವ ಒಂದು
ನೀತಿ ಕಾರ್ಯಗಳನ್ನು ಮಾಡಿಲ್ಲ, ಕಳ್ಳನಾಗಿ ಬದುಕಿದ್ದೇನೆ, ಜ್ಯೇಷ್ಠವನ್ನು ನಂಬಿಕೆ ಕಾಲದಲ್ಲಿ ಅದನ್ನು ನಮ್ಮ ಮನಸ್ಸನ್ನು ಮಾರ್ಪಡಿಸ್ಕೊಂಡು ಯೇಸು ಕ್ರಿಸ್ತನ ಬೇಡ್ಕೊಂಡಿದ್ದೇನೆ, ಆತ ಪರಲೋಕವನ್ನು ಸೇರ್ಕೊಂಡಿದ್ದೇನೆ ಅಂದ್ಕೊಂಡು ಅದನ್ನು ಕೊನೆ ಬೆಂಚಲ್ಲಿ ಏನೋ ಕೂತ್ಕೊಂಡಿದ್ದೇನೆ, ದೇವ್ರಿಗೋಸ್ಕರ ಏನು ಜಾಸ್ತಿ ಕೆಲಸವನ್ನು ಮಾಡಿಲ್ಲ. ಅಂಥವನಿಗಿಂತಲೂ ಕೂಡ ಚಿಕ್ಕವನಾಗಿರುವಂಥವನಂತೆ ಈ ಯೋಹಾನನು. ಈ ಭೂಮಿಯಲ್ಲಿ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕದಂಥ ದೊಡ್ಡವನು ಇಲ್ಲ, ಈತನೇ ದೊಡ್ಡವನು ಎಂಬುದಾಗಿ ಈ ಭೂಮಿಯಲ್ಲಿದ್ದರೆ ಪರಲೋಕದಲ್ಲಿ ಈತನ ಪರಿಸ್ಥಿತಿ, ಯೇಸು ಕ್ರಿಸ್ತನನ್ನು ನಂಬುವಂಥ ವಿಷಯದಲ್ಲಿ ಈತನು ಬಿದ್ದೋಗಿರುವಂಥ ಕಾರಣವೇ ಕೊನೆ ಬೆಂಚಿದು. ಎಲ್ಲ ವಿಶ್ವಾಸಿಗಳಿಂತಲೂ ಕೊನೆ ಬೆಂಚು. ಗಮನಿಸಿ, ಮತ್ತೆ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ಗಮನಿಸಿ. 3ನೇ ವಚನದಿಂದ ಓದ್ಕೊಂಡೋಗಿ. ಬರಬೇಕಾದಂತ ನೀನು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಗಮನಿಸಿ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅಂದರೆ ಏನರ್ಥ? ಸ್ನಾನಿಕನಾದಂಥ ಯೋಹಾನನು ಸಂಶಯ ಪಟ್ಟಿದ್ದಾನ, ಅನುಮಾನ ಪಟ್ಟಿದ್ದಾನ, ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದಾನ, ನಂಬಿಕೆಯನ್ನು ಕಳೆದುಕೊಂಡಿದ್ದಾನ? ಹೌದು ಎನ್ನುವಂಥ ಮಾತು ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ನಮ್ಮ ನಂಬಿಕೆ ಆ ರೀತಿಯಾಗಿ ಇರಬೇಕು. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯ. ಇದನ್ನು ಸ್ಪಷ್ಟವಾಗಿ ನಾವು ಈ ಮಾತುಗಳನ್ನು ನಾವು ಗಮನಿಸಬೇಕು. ಅಂದರೆ ವಾಕ್ಯ ಸಂಬಂಧವಾದಂಥ ಹೋರಾಟವನ್ನು ಹೋರಾಡ್ತಾ ವಿಶ್ವಾಸವನ್ನು ಪ್ರತಿ ಕ್ಷಣವೂ ಕೂಡ ಕಾಪಾಡಿಕೊಳ್ಳಬೇಕು. ಯಾವುದೋ ಒಂದು ಸಮಯಗಳಲ್ಲಿ ನಾವು ಒಳ್ಳೆಯ ಭಕ್ತಿಯಿಂದ ಇದ್ದು, ನಂಬಿಕೆಯಿಂದ ಇದ್ದು, ಸ್ನಾನಿಕನಾದಂಥ ಯೋಹಾನನ ರೀತಿಯಲ್ಲಿ ಕೆಲವೊಂದು ಸಮಯದಲ್ಲಿ ನಾವು ಜಾರಿ ಹೋದರೆ ದೇವರ ವಿಷಯದಲ್ಲಿ ನಮ್ಮ ನಂಬಿಕೆ ಕಳಂಕವಾಗಿ ಹೋಗುತ್ತೆ. ಆಗಿರುವಂಥ ಕಾರಣ ದೇವರಿಗೋಸ್ಕರ ನಾವು ನಮ್ಮ ನಂಬಿಕೆಯನ್ನು ಸರಿಯಾದಂಥ ರೀತಿಯಲ್ಲಿ ಕಾಪಾಡಿಕೊಳ್ಳುತ್ತಾ ಜೀವ ಕಿರೀಟವನ್ನು ನಾವು ಹೊಂದಬೇಕು. ದಾನಿಯೇಲನ ಗ್ರಂಥ, ಬೈಬಲಲ್ಲಿರುವಂಥ ಕೆಲವು ಭಕ್ತರನ್ನ ಗಮನಿಸಿ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೂ. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವಂತವರು ರಾಜನಿಗೆ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗೆಯಿಂದ ನಮ್ಮನ್ನು ಬಿಡಿಸಬಲ್ಲನು. ಇವರ ನಂಬಿಕೆಯನ್ನು ಗಮನಿಸಿ, ಎಂತ ಶ್ರೇಷ್ಠವಾದಂಥ ನಂಬಿಕೆಯೋ. ಯಾರಾದರೂ ಬೆಂಕಿಗೆ ತೆಳ್ಳೋದಕ್ಕೆ ಹೋದರೆ, ನೀನು ಬೆಂಕಿಯನ್ನು ಹಚ್ಚಿ ಅದರೊಳಗೆ ತೆಳುತ್ತೀವಿ, ಈಗ ನೀನು ದೇವ್ರನ್ನ ದೂಷಣೆ ಮಾಡೋ ಅಂತಂದರೆ ದೇವ್ರನ್ನ ದೂಷಣೆ ಮಾಡಿ ಓಡಿ ಹೋಗುವಂಥವ್ರು ನಾವೆಲ್ಲರೂ ಕೂಡ. ಆದರೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಇದ್ದಾರಲ್ಲ, ಇವರು ಯಾವ ರೀತಿಯಾಗಿದ್ದಾರೆ? ಅರಸನೇ, ನಾವು ನಂಬಿರುವಂಥ ದೇವರಿದನಲ್ಲ, ಆತನೇನಾದರೂ ಹೇಗಾದರೂ ಕೂಡ ನಮ್ಮನ್ನು ಕಾಪಾಡ್ತಾನೆ. ಒಂದು ವೇಳೆ ಆತನಿಗೆ ಕಾಪಾಡುವಂಥ ಮನಸ್ಸಿಲ್ಲ ಅಂದ್ಕೊಳ್ಳಿ, ನಮ್ಮನ್ನು ಕಾಪಾಡೋದಕ್ಕೆ ಆತನಿಗೆ ಇಷ್ಟ ಇಲ್ಲ ಅಂದ್ಕೊಳ್ಳಿ, ಸತ್ತಾದರೂ ಸಾಯ್ತೀವಿ ಹೊರತು ನಮ್ಮ ನಂಬಿಕೆಯನ್ನು ನಾವು ಕಳೆದುಕೊಳ್ಳಲ್ಲ ಎಂಬುದಾಗಿ ಹೇಳಿದ್ದಾರೆ. ಇಂಥ ದೃಢವಾದಂಥ ನಂಬಿಕೆಯಿಂದ ನಾವು ಇರಬೇಕು. ಇಂಥ ದೃಢವಾದಂಥ ನಂಬಿಕೆಯನ್ನು ಒಳಗೊಂಡಿದ್ರೆ ಮಾತ್ರವೇ ನಾವು ಪರಲೋಕವನ್ನು ಸೇರೋದಕ್ಕೆ ಸಾಧ್ಯ. ನಂಬಿಕೆಯ ಒಂದು ಪಟ್ಟಿಯನ್ನು ಗಮನಿಸುವಂಥದ್ದಾದರೆ, ಈ ಬರೆದ ಪುಸ್ತಕ 11ನೇ ಅಧ್ಯಾಯ 1ನೇ ವಚನದಿಂದ 40ನೇ ವಚನವರೆಗೂ ನಾವು ಗಮನಿಸುವಂಥದ್ದಾದರೆ ಇದರಲ್ಲಿ ಎಷ್ಟೋ ಭಕ್ತರುಗಳು ಕಾಣ್ತಾರೆ. ಮೋಶೆ ಆಗಿರ್ಬೋದು, ಅಬ್ರಹಾಮನಾಗಿರ್ಬೋದು, ಹನೋಕನು, ಅಂದರೆ ಎಷ್ಟೋ ಜನ ಭಕ್ತರುಗಳು ಕಾಣ್ತಾರೆ. ಇವರೆಲ್ಲರೂ ಕೂಡ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದಾರೆ. ನಂಬಿಕೆಯ ಮೂಲಕವಾಗಿ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಂಥವರೆಲ್ಲರೂ ಕೂಡ. ಅಂದರೆ ಇಂಥ ಶ್ರೇಷ್ಠವಾದಂಥ ನಂಬಿಕೆಗಳನ್ನು ಇಟ್ಟುಕೊಂಡಿದ್ದಾರಾ ಅಂತ ಅಂದರೆ ಹೌದು, ಇಂಥ ಒಂದು ಶ್ರೇಷ್ಠವಾದಂಥ ನಂಬಿಕೆಯನ್ನು ಇಟ್ಟುಕೊಂಡು ದೇವರನ್ನು ಮೆಚ್ಚಿಸಿದ್ದಾರೆ. ಆದರೆ ನಮ್ಮ ನಂಬಿಕೆಯು ಕೂಡ ಆ ರೀತಿಯಾಗಿ ಸರಿಯಾಗಿರಬೇಕು. ನಮ್ಮ ನಂಬಿಕೆಗಳು ಆ ರೀತಿಯಾಗಿ ಸರಿಯಾಗಿರಬೇಕು. ಭಕ್ತರ ರೀತಿಯಲ್ಲೇ ಸರಿಯಾಗಿರಬೇಕು, ಯೇಸು ಕ್ರಿಸ್ತನ ರೀತಿಯಲ್ಲಿ ಸರಿಯಾಗಿರಬೇಕು, ದೇವರ ವಾಕ್ಯಗಳ ರೀತಿಯಲ್ಲಿ ನಮ್ಮ ನಂಬಿಕೆ ಎನ್ನುವಂಥದ್ದು ಸರಿಯಾಗಿರಬೇಕು. ಸರಿಯಾಗಿ ಇಲ್ಲದಲೇ ಇದ್ದರೆ ಪರಲೋಕವನ್ನು ಕಳೆದುಕೊಳ್ತೀವಿ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 7ನೇ ವಚನದಿಂದ ಗಮನಿಸಿ. ದೇವರಾದುಕೊಂಡಂಥವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಅವರ ವಿಷಯದಲ್ಲಿ ತಡಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನ ಕಾಣುವನು. ಗಮನಿಸಿ, ಇಲ್ಲಿ
ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದೇನೆ, ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣ್ತಾನೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಆತನ ಮಾತಿನ ಪ್ರಕಾರ ನಂಬಿಗಸ್ತರು ಈ ಭೂಮಿ ಮೇಲೆ ಇರಲ್ಲ ಎನ್ನುವಂಥದ್ದು ಖಚಿತವಾಗಿ ಗೊತ್ತಾಗುತ್ತೆ. ನಂಬಿಗಸ್ತರು ಈ ಭೂಮಿ ಮೇಲೆ ಇರಲ್ಲ ಅಂತ. ಆದರೆ ಪ್ರಪಂಚದಾದ್ಯಂತ ನೋಡುವಂಥದ್ದಾದರೆ ಪ್ರಪಂಚದಲ್ಲಿರುವಂಥ ಅರ್ಧ ಭಾಗದ ಜನವೇ ಕ್ರೈಸ್ತರೇ ಇದ್ದಾರೆ ಅಂತ ಅಂದರೆ, ನಂಬಿಗಸ್ತರೇ ಇದ್ದಾರೆ ಅಂದರೆ, ವಿಶ್ವಾಸಿಗಳು ಅಂತೇಳಿ ಅನ್ನಿಸ್ಕೊಂಡಿರೋಂಥವರೇ ಇದ್ದಾರೆ ಅಂದರೆ, ಇವರ ನಂಬಿಕೆ, ಇವರ ವಿಶ್ವಾಸ ಸರಿಯಾದಂಥದ್ದು ಸರಿಯಾಗಿಲ್ಲದೇ ಇರುವಂಥದ್ದು ತೀರ್ಮಾನವನ್ನು ನೀವೇ ಮಾಡಬೇಕು. ಯಾಕೆಂದರೆ ಯೇಸು ಕ್ರಿಸ್ತನು ಹೇಳಿದ್ದೇನೆ ನಂಬಿಕಸ್ಥರು ಇರಲ್ಲ ಅಂತಾನ. ಇಲ್ಲಿ ನೋಡಿದ್ರೆ ಎಲ್ಲರನ್ನೂ ಕೂಡ ನಾವು ನಂಬಿಕಸ್ಥರು ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾರೆ. ಈಗ ಯೇಸು ಕ್ರಿಸ್ತನ ಮಾತು ಸುಳ್ಳಾಗಬೇಕು, ಇಲ್ಲ ಇವರ ಮಾತು ಸುಳ್ಳಾಗಬೇಕು. ಇದರಲ್ಲಿ ಯಾವುದೋ ಒಂದೇ ನಿಜ ಆಗ್ಬೇಕೆ ಹೊರತು ಯೇಸು ಕ್ರಿಸ್ತನ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇವರು ಇದೇ ವಿಶ್ವಾಸಿಗಳೇ ನಂಬಿಕೆ ಇದೆ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯೇಸು ಕ್ರಿಸ್ತನು ಸುಳ್ಳನ್ನೇ ಹೇಳುವಂಥದ್ದಾದರೆ ಆತನ ಮೋಸಗಾರನಾಗಲ್ವಾ? ಅಂದರೆ ಆತನ ಮಾತು ಸುಳ್ಳಲ್ಲ. ಈಗ ಯಾರ ಮಾತು ಸುಳ್ಳು? ಇವರ ಮಾತೇ ಸುಳ್ಳು. ಅಂದರೆ ಇವರ ನಂಬಿಕೆ ಸರಿಯಾದಂಥದ್ದಲ್ವಾ? ಅಲ್ಲ. ಇವರ ನಂಬಿಕೆಗಳು ಸರಿ ಇಲ್ವಾ? ಇವರ ಮಾತುಗಳು ಸುಳ್ಳು. ಈಗ ನಮಗೆ ಸ್ಪಷ್ಟವಾಗಿ ಒಂದು ಗಮನಿಸಬೇಕಾಗಿರುವಂಥ ವಿಚಾರ ಎಂದರು. ಅಂದರೆ ನಿಮಗೆ ಬರಬೇಕಾಗಿರುವಂಥ ಕ್ವಶನ್ ಏನು ಅಂದರೆ, ಭೂಮಿ ಮೇಲೆ ಯಾರು ವಿಶ್ವಾಸಿಗಳು ಇಲ್ದಲೇ ಇದ್ರೆ ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಬರ್ತಾನೆ? ಈ ಭೂಮಿ ಮೇಲೆ ವಿಶ್ವಾಸಿಗಳು ಭೂಮಿ ಮೇಲೆ ನಂಬಿಕೆಯನ್ನು ಕಾಣುವನೋ ಎಂಬುದಾಗಿ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಂದರೆ, ವಿಶ್ವಾಸಿಗಳು ಯಾರು ಇಲ್ಲ ಅಂತ ಅಂದರೆ ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಈ ಭೂಮಿ ಮೇಲೆ ಬರಬೇಕು? ಯೇಸು ಕ್ರಿಸ್ತನು ಬರೋದೇ ನೀತಿವಂತರನ್ನ ಕರ್ಕೊಂಡೋದಕ್ಕೋಸ್ಕರ, ಒಳ್ಳೆಯವ್ರನ್ನ ನಂಬಿಕಸ್ಥರನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ. ಯಾರು ಇಲ್ಲ ಅಂತ ಹೇಳಿ ಆತನೇ ಬಂದ್ರೆ ಅದು ಯಾವ ರೀತಿಯಾಗಿರ್ತತೆ? ಇಲ್ಲಿ ಭೂಮಿಯ ಮೇಲೆ ನಂಬಿಕೆಯನ್ನು ಪೌಲನು ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಪರದೇಶದಲ್ಲಿರುವಂಥವ್ರು ಮೊದಲು ಎದ್ದು ಬರ್ತಾರೆ, ಆನಂತರ ನಾವು ಮಾರ್ಪಡ್ತೀವಿ ಅಂತ. ಇದು ಈಗಿನ ಕಾಲಕ್ಕೆ ಸಂಬಂಧಪಟ್ಟಂಥ ಮಾತಲ್ಲ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಈ ಕಾಲಕ್ಕೆ ಸಂಬಂಧಪಟ್ಟಂಥ ಮಾತುಗಳಲ್ಲ ಇದು. 1ನೇ ಶತಮಾನದಲ್ಲಿದ್ದಂಥ ಭಕ್ತರ ವಿಷಯದಲ್ಲಿ ಆ ಒಂದು ಕಾಲಕ್ಕೆ ಸಂಬಂಧಪಟ್ಟಂಥ ಮಾತು. ಅದಕ್ಕೋಸ್ಕರ ಪೌಲನು ಆ ಮಾತನ್ನು ಹೇಳ್ತಾನೆ, ಈ ಲೋಕದಲ್ಲಿರುವಂಥ ನಾವು ಮಾರ್ಪಡ್ತೀವಿ, ಪರದೇಶದಲ್ಲಿರುವಂಥವ್ರು ಎದ್ದು ಬರ್ತಾರೆ ಅಂತ. ಆಗಿರುವಂಥ ಕಾರಣ ಈ ಸಮಯದಲ್ಲೇ ನಮಗೆ ಭೂಮಿಯಲ್ಲಿ ನಂಬಿಕೆ ಕಾಣ್ತಾ ಇಲ್ಲ ಅಂದರೆ ಯೇಸು ಕ್ರಿಸ್ತನು ಇನ್ನೂ ಯಾವತ್ತು ಬರ್ತಾನೋ? ಒಂದು ವೇಳೆ ಲೇಟ್ ಆಗುವಂಥದ್ದಾದರೆ ಪ್ರಪಂಚದ ಪರಿಸ್ಥಿತಿ ಎಲ್ಲಿಗೆ ಹೋಗಿರ್ತದೋ ಆಲೋಚನೆ ಮಾಡಿ ನೀವೇನು. ಯೇಸು ಕ್ರಿಸ್ತನಲ್ಲಿ ಯಾವ ವಿಶ್ವಾಸಿಗಳು ಇಲ್ದಲೇ ಇದ್ರೂ ಕೂಡ ಭೂಮಿಯಲ್ಲಿ ಏನಕ್ಕೋಸ್ಕರ ಬರ್ತಾನೆ ಅಂದರೆ, ಪರದೇಶಿಯಲ್ಲಿರುವಂಥ ನೀತಿವಂತರನ್ನ ತೆಗೆದುಕೊಂಡು ಹೋಗುವುದಕ್ಕೋಸ್ಕರ. ಈಗ ಯೇಸು ಕ್ರಿಸ್ತನ ಮಾತಿನ ಪ್ರಕಾರವಾಗಿ ವಿಶ್ವಾಸಿಗಳು ಎನ್ನುವಂಥದ್ದು ಕಡಿಮೆ ಆಗಬೇಕು, ಆದರೆ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದ್ದಾರೆ ಅಂತ ಅಂದರೆ ಇವರ ನಂಬಿಕೆ ಸರಿಯಾದಂಥದ್ದು ಅಲ್ಲ. ಮತ್ತೇನು ಬರೆದ ಸುವಾರ್ತೆ 10:22 ಗಮನಿಸಿ. ಮತ್ತಾಯ 10:22 ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ನಮ್ಮ ನಂಬಿಕೆಯನ್ನು ಇವತ್ತು ನಾವು ಯೇಸು ಕ್ರಿಸ್ತನ ನಂಬ್ಕೊಂಡಿದ್ದೀವಿ ಎಂಬುದಾಗಿ ಹೇಳಿದ್ರೆ ಈ ಲೋಕ ಭಯಂಕರ ರೀತಿಯಲ್ಲಿ ದ್ವೇಷ ಮಾಡುತ್ತೆ, ಭಯಂಕರ ರೀತಿಯಲ್ಲಿ ಹೀಯಾಳಿಸಿ ಮಾತಾಡುತ್ತೆ, ಭಯಂಕರ ರೀತಿಯಲ್ಲಿ ಹೀನವಾಗಿ ಮಾತನಾಡುತ್ತೆ. ಈ ರೀತಿಯಾಗಿ ಮಾತನಾಡುವಂಥ ಇಂಥ ಶ್ರಮೆಗಳನ್ನು, ಕಷ್ಟಗಳನ್ನು, ಬಾಧೆಗಳನ್ನು ಇವೆಲ್ಲವನ್ನ ಕೊನೆವರೆಗೂ ತಾಳಿಕೊಂಡ್ರೆ ಎಲ್ಲಿವರೆಗೂ? ಒಂದು ವೇಳೆ ಯೇಸು ಕ್ರಿಸ್ತನು ಈ ಒಂದು ಸಮಯದಲ್ಲಿ ಬರುವಂಥದ್ದಾದರೆ, ಯೇಸು ಕ್ರಿಸ್ತನು ಬರುವಂಥ ಕಾಲದವರೆಗೆ, ಯೇಸು ಕ್ರಿಸ್ತನು ಬರುವಂಥದ್ದು ಲೇಟ್ ಆಗುವಂಥದ್ದಾದರೆ ನಮ್ಮ ಜೀವಿತ ಕಾಲ ಈ ಭೂಮಿಯಲ್ಲಿ ಇರುವವರೆಗೆ ತಾಳಿಕೊಳ್ಳಬೇಕು. ಕಡೆಯವರೆಗೂ ತಾಳಿಕೊಂಡಂಥವನು ರಕ್ಷಣೆಯನ್ನು ಹೊಂದುತ್ತಾನೆ ಹೊರತು ಏನೋ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೆಯಿಂದ ಇದ್ದು ಅನಂತರ ಸ್ನಾನಕನಾದಂಥ ಯೋಹಾನನ ರೀತಿಯಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುವಂಥದ್ದಾದರೆ ಅವನು ನಂಬಿಗಸ್ತನು ಅಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. 2 ಕೊರಿಂಥಿ 13:5 ಗಮನಿಸಿ. 2 ಕೊರಿಂಥಿ 13:5 ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರಾ? ಸೈತಾನ ನಂಬಿಕೆಯಲ್ಲಿ ಇದ್ದೀರಾ? ಲೋಕದ ಆಸೆಗಳಲ್ಲಿ ಬಿದ್ದಿದ್ದೀರಾ? ದೇವರ ಮಾತುಗಳಂತೆ ಬದುಕ್ತಾ ಇದ್ದೀರಾ? ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ, ನಿಮ್ಮನ್ನ ಪರಿಶೋಧಿಸಿಕೊಳ್ಳಿರಿ. ಪರಿಶೋಧನೆ ಅಂತಂದ್ರೆ ಸಾಮಾನ್ಯವಾದಂಥ ಮಾತಲ್ಲ ಇದು. ಈಗ ವಿಜ್ಞಾನಿಗಳು ಪರಿಶೋಧನೆ ಎಂಬುದಾಗಿ ಹೇಳ್ತಾರೆ, ಅಂದ್ರೆ ಸೂಕ್ಷ್ಮವಾಗಿ ಅವರು ಗಮನಿಸುವಂಥದ್ದನ್ನು. ಆ ರೀತಿಯಾಗಿ ಸೂಕ್ಷ್ಮವಾಗಿ ನಮ್ಮ ಕ್ರಿಯೆಗಳನ್ನು, ನಮ್ಮ ಮಾತುಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಜೀವಿತವನ್ನು ಗಮನಿಸಬೇಕು. ಆವಾಗ ಗಮನಿಸಿದಾಗಲೇ ಸ್ಪಷ್ಟವಾಗಿ ದೇವರ ಮಾತುಗಳಂತೆ ಇದೆಯಾ ಇಲ್ವಾ, ಕ್ರಿಸ್ತ ನಂಬಿಕೆಯಲ್ಲಿದ್ದೀವಾ, ಕ್ರಿಸ್ತ ನಂಬಿಕೆಯನ್ನು ನಾವು ಕಳ್ಕೊಂಡಿದ್ದೀವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗಿರುವಂಥ ಕಾರಣ
ವಿಶ್ವಾಸ ಅಂತ ಅಂದರೆ ಏನು ಅಂದರೆ, ನಂಬಿಕೆ ಅಂದರೆ ಏನು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥವುಗಳನ್ನು ನಂಬುವಂಥದ್ದು. ಅವು ಸಿಗುತ್ತೆ ಅಂತ ಹೇಳಿ ಪರಲೋಕ, ಕಣ್ಣಿಗೆ ಕಾಣದೇ ಇರುವಂಥ ಪರಲೋಕ ನಮ್ಗೆ ಸಿಗುತ್ತೆ ಅಂತ ಹೇಳಿ ನಂಬುವಂಥದ್ದೇ ವಿಶ್ವಾಸ. ಈ ನಂಬಿಕೆನ ಯಾವ ರೀತಿಯಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು? ದೇವರ ವಾಕ್ಯದ ಬಳಿಗೆ ತಂದು ಇವುಗಳನ್ನು ನಮ್ಮ ಇವೆರಡಕ್ಕೂ ಕೂಡ ಟ್ಯಾಲಿ ಮಾಡಿ ನೋಡಿದ್ರೆ ಪರೀಕ್ಷೆ ಗೊತ್ತಾಗುತ್ತೆ. ಅಂದರೆ ಬೈಬಲ್ ಎನ್ನುವಂಥದ್ದು ನಿಮ್ಮ ನಂಬಿಕೆ ಸರಿಯಾಗಿದೆಯಾ ಇಲ್ವಾ ಎನ್ನುವಂಥದ್ದನ್ನು ತಿಳಿಸುತ್ತೆ. ಈ ರೀತಿಯಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು ಆಗಿರುವಂಥ ಕಾರಣ ಆ ರೀತಿಯಾಗಿ ನಾವು ಕೂಡ ನಮ್ಮ ನಂಬಿಕೆಗಳ ವಿಷಯದಲ್ಲಿ ಪರೀಕ್ಷೆ ಮಾಡಿಕೊಂಡು ಒಂದು ವೇಳೆ ಸರಿಯಾಗಿಲ್ದಲೇ ಇದ್ದರೆ ಸರಿಯಾದಂಥ ರೀತಿಯಲ್ಲಿ ನಮ್ಮ ನಂಬಿಕೆಗಳನ್ನು ಬದಲಾಯಿಸಿಕೊಳ್ಳೋಣ ಎನ್ನುವಂಥ ಮಾತುಗಳನ್ನು ಹೇಳ್ತಾ, ಈ ಪಾಠಗಳನ್ನು ಕೇಳಿದಂಥ ನೀವೆಲ್ಲರೂ ಕೂಡ ಸರಿಯಾದಂಥ ರೀತಿಯಲ್ಲಿ ಎಕ್ಸಾಮ್ಗಳನ್ನು ಬರೀಬೇಕು ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಎಲ್ಲರೂ ಕೊನೆಯದಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.